ಇದಕ್ಕೆ ಸೆಕೆಂಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಮೊದಲನೇದು ಸೇಕ್ ಅಂತ ಹೇಳ್ತೀವಿ, ಫಾರ್ಮುಲಾ 1, ಅಥವಾ ಅದನ್ನೇನ್ ಕೇಳ್ತೀವಿ ಅಂದ್ರೆ ಮೇಲಿನ್ ನ್ಯೂಟ್ರಿಷನ್ ಸೇಕ್ ಮಿಕ್ಸ್, ಇದು ಫಸ್ಟ್. ಎರಡನೇದು ಯಾವುದು ಅಂತಂದ್ರೆ ಮಲ್ಟಿ ವಿಟಮಿನ್ ಅಂತಕ್ಕಂಥದ್ದು. ಎಸ್, ನಾ ಇವತ್ತು ಹೇಳಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಮಲ್ಟಿ ವಿಟಮಿನ್ಸ್. ಆಕ್ಚುಲಿ ಇದರ ಉಪಯೋಗವನ್ನ ನಾವು ತಿಳ್ಕೋಬೇಕಾಗಿದೆ. ನಮಗೆ ಸಮಸ್ಯೆಗಳು ಬರೋದೇ ಎದರಿಂದ ಅಂತಂತಂದ್ರೆ ನಾವು ದೇಹಕ್ಕೆ ಏನು ಕೊಟ್ಟಿಲ್ಲ, ಅದರಿಂದಲೇ ಸಮಸ್ಯೆ ಆಗ್ತಾ ಇದೆ. ಯಾಕೆ ಕೊಡ್ತಾ ಇಲ್ಲ? ಕೊಡ್ಬೇಕಾದ್ರೆ ಅದರ ನಮ್ಗೆ ಅವೈಲೇಬಿಲಿಟಿ ಇಲ್ಲ. ಅನೇಕ ವಿಟಮಿನ್ಸ್ ಮಿನರಲ್ಸ್ಗಳ ಅವೈಲೇಬಿಲಿಟಿ ನಮ್ಮ ಕಡೆ ಇಲ್ಲ. ಅದಕ್ಕಾಗಿ ನಾವು ಹೆಲ್ದಿ ಆಗಿಲ್ಲ, ಫಿಟ್ ಆಗಿಲ್ಲ, ಫೈನ್ ಆಗಿಲ್ಲ. ಎಸ್, ಮಲ್ಟಿ ವಿಟಮಿನ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಅದಕ್ಕೆ ಮೇಲಿನದು ಒಂದು ದೊಡ್ಡ ಪ್ರಾಡಕ್ಟ್ ಇದೆ. ಅದಕ್ಕೊಂದು ಬಿಗ್ ಸಲ್ಯೂಟ್ ಮಾಡೋಣ. ಯಾಕಂತಂದ್ರ ಅದ್ರ ಕೆಲಸಗಳನ್ನ ನೋಡಿದ್ರೆ ಇವತ್ತು ಮೈ ರೋಮಾಂಚನ ಆಗತ್ತೆ, ಅಂಥ ಕೆಲಸಗಳು. ಎಸ್, ಮಲ್ಟಿ ವಿಟಮಿನ್ಸ್ ಯಾಕೆ ಬೇಕು ಅಂತಕ್ಕಂಥದ್ದು ಫಸ್ಟ್ ಒಂದು ಪ್ರಶ್ನೆ. ಈ ವಿಟಮಿನ್ಸ್ ಯಾಕೆ ಬೇಕು? ವಿಟಮಿನ್ಸ್ ಯಾಕೆ ಬೇಕು ಅಂತಂತಂದ್ರೆ ನಾ ಹೇಳ್ತಕ್ಕಂಥದ್ದು ವಿಟಮಿನ್ಸ್ ಯಾಕೆ ಬೇಕು ಅಂತಂತಂದ್ರೆ ಟು ಪ್ರೊವೈಡ್ ವಿಟಮಿನ್ಸ್ ದಟ್ ಆರ್ ನಾಟ್ ಟೇಕನ್ ಥ್ರೂ ದ ಡೈಟ್. ಇದರ ಅರ್ಥ ಆಯ್ತು ಅಂತ ನನಗನ್ಸುತ್ತೆ. ನಮ್ಮ ಊಟದಲ್ಲಿ ಸಿಗಲಾರದಂತಹ ವಿಟಮಿನ್ಸ್ ಮಿನರಲ್ಸ್ ಗಳನ್ನ ನಾವು ಪಡ್ಕೋಬೇಕಾಗಿತ್ತಂದ್ರ ಮಲ್ಟಿ ವಿಟಮಿನ್ ಅವಶ್ಯಕತೆ ಬಹಳಷ್ಟು ಐತಿ. ಹೌದು, ನಾವೆಲ್ಲ ದಿನ ಊಟ ಮಾಡ್ತೀವಿ. ಎಲ್ಲರೂ ಊಟ ಮಾಡ್ತೀರಿ? ಎಸ್, ರಘುವರ್ ಸರ್, ಎಲ್ಲರೂ ಮಾಡ್ತೀವಿ, ಪ್ರತಿಯೊಬ್ಬರು ಊಟ ಮಾಡ್ತಾರೆ. ಬಟ್ ಈ ಮಲ್ಟಿ ಆಗಿರ್ತಕ್ಕಂಥ, ಮಲ್ಟಿ ಅಂತಂದ್ರೆ ಬಹಳಷ್ಟು ಹೆಚ್ಚು ಅಂತ ಕರಿತೀವಿ. ಆ ಮಲ್ಟಿ ವಿಟಮಿನ್ಸ್ಗಳು ಕೊರತೆಯಿಂದಾಗಿ ಏನಾಗತ್ತಂದ್ರೆ ಬಹಳಷ್ಟು ಡೆಫಿಷಿಯನ್ಸಿ ಆಗತ್ತೆ, ಕೊರತೆಗಳು ಉಂಟಾಗ್ತಾ ಇದೆ, ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಅದಕ್ಕೆ ಟು ಪ್ರೊವೈಡ್ ವಿಟಮಿನ್ಸ್, ಮಲ್ಟಿ ವಿಟಮಿನ್ಸ್ ದಟ್ ಆರ್ ನಾಟ್ ಟೇಕನ್ ಇನ್ ಅವರ್ ಡೈಟ್, ನಮ್ಮ ಡೈಟ್ ನೊಳಗ ಅವನ್ನ ಎಲ್ಲ ನಾವು ತಗೊಳಂಗಿಲ್ಲ, ಅದಕ್ಕೆ ಸಮಸ್ಯೆಗಳು ಬರ್ತಾವ. ಅದಕ್ಕೆ ಈ ಮಲ್ಟಿ ವಿಟಮಿನ್ ಡೆಫಿಷಿಯನ್ಸಿಯಿಂದ ಅನೇಕ ಸಮಸ್ಯೆಗಳು ಬರ್ತಾವ. ಒಂದ ನಾ ಹೇಳ್ತೇನೆ, ಫಸ್ಟ್ ಬಹಳಷ್ಟದ ರೋಗ ಬರುದೇ ಅದಕ್ಕೆ ಮಲ್ಟಿ ವಿಟಮಿನ್ ಡೆಫಿಷಿಯನ್ಸಿಯಿಂದ. ಎರಡನೇದು ಪ್ರೆಗ್ನೆನ್ಸಿ ಪ್ರಾಬ್ಲಮ್. ಎಸ್, ಬಹಳಷ್ಟು ಮಂದಿಗೆ ಈ ಸದ್ದೆಲ್ಲ ಮಕ್ಕಳಾಗ್ತಾ ಇಲ್ಲ. ಮಕ್ಕಳು ಹುಟ್ಟಿದ್ರು ಕೂಡ ಹೆಲ್ದಿಯಾಗಿ ಹುಟ್ಟತಾ ಇಲ್ಲ, ಅನ್ಹೆಲ್ದಿ ಮಕ್ಕಳು ಹುಟ್ಟತಾ ಇದ್ದಾರೆ. ಯಾದಕ್ಕೆ ಅಂತಂತಂದ್ರೆ ಪೂವರ್ ನ್ಯೂಟ್ರಿಷನ್, ಜೊತೆಗೆ ಡೈಜೆಸ್ಟಿವ್ ಡಿಸಾರ್ಡರ್ಸ್. ನಮ್ಗೆಲ್ಲ ಏನದ ಅಂತಂದ್ರೆ ಬಹಳಷ್ಟು ಈ ಡೈಜೆಷನ್ಸ್ ಪ್ರಾಬ್ಲಮ್ಸ್ ಅದಾವ, ನಮ್ಗೆ ಗೊತ್ತೇ ಇಲ್ಲ, ಏನ್ ಕೊಡ್ಬೇಕಂತ ಗೊತ್ತಿಲ್ಲ. ಇದು ಅಷ್ಟೇ ಅಲ್ಲ, ಅನೇಕ ಸಮಸ್ಯೆಗಳದಾವ. ಹಾರ್ಟ್ ಪ್ರಾಬ್ಲಮ್, ಕಾರ್ಡಿಯೋ ವೆಸ್ಕ್ಯುಲರ್ ಪ್ರಾಬ್ಲಮ್, ಕ್ಯಾನ್ಸರು, ಆನಂತರ ಈ ಚರ್ಮದ ಸಮಸ್ಯೆಗಳು, 100-200 ರೋಗಗಳು. ಆದರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಮನೆ ಮದ್ದು ನಮ್ಮಲ್ಲಿ ಐತಿ ಅಂತ ನಮ್ಗೆ ಅರ್ಥ ಇಲ್ಲ. ಎಸ್, ಅದಕ್ಕ ಒಂದು ಹಿರಿಯರ ಒಂದು ಗಾದೆ ಇದೆ, ಹಿತ್ತಲ್ ಗಿಡ ಯಾವತ್ತೂ ಮದ್ದಲ್ಲಂತ. ಹೌದು, ಗಿಡ ಮಾತ್ರ ಹಿತ್ತಲ್ದಾಗ ಇರ್ತತೆ, ಆ ಮದ್ದು ಅಲ್ಲೇ ಐತಿ ಅಂತ ನಮ್ಗೆ ಗೊತ್ತಿಲ್ಲ. ಅಂಗೈಯೊಳಗ ಆರೋಗ್ಯ ಇರ್ತತಿ, ಬಟ್ ನಾವು ಅದನ್ನ ಹುಡುಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಎಸ್, ಸರಳವಾಗಿ ಈ ಮೆಡಿಸಿನ್ ಮುಕ್ತವಾಗಿ ನಾವು ಬದುಕಲಿಕ್ಕೆ ಒಂದು ಅತ್ಯವಶ್ಯವಾಗಿ ಬೇಕಾದಂತ ಪ್ರಾಡಕ್ಟ್ ಯಾವುದು ಅಂತಂತಂದ್ರೆ ಮಲ್ಟಿ ವಿಟಮಿನ್ಸ್ ಟ್ಯಾಬ್ಲೆಟ್ಸ್, ಮೇಲಿನ್ ಮಲ್ಟಿ ವಿಟಮಿನ್ ಅಂಡ್ ಮಿನರಲ್ ಟ್ಯಾಬ್ಲೆಟ್ಸ್. ಇದರ ಒಂದು ಸಂಪೂರ್ಣವಾದಂತಹ ಒಂದು ವಿವರಣೆಯನ್ನ, ಅದರ ಉಪಯೋಗವನ್ನ ಇವತ್ತಿನ ದಿನ ಹೇಳ್ತೀನಿ. ಅದಕ್ಕೆ ದಯಮಾಡಿ ಏನ್ ಮಾಡ್ರಿ, ಎಲ್ಲರೂ ಪೆನ್ನು, ಬೆಕ್ಕು, ಪೇಪರ್ ಅನ್ನ ತಗೊಂಡು ಪ್ರೆಸೆನ್ಸ್ ಆಫ್ ಮೈಂಡ್ ನಿಂದ ಇಲ್ಲೇ ಕೂತ್ಕೊಡ್ರಿ. ಯಾಕಂತಂದ್ರೆ ಇಂಥ ಮಾತುಗಳು ಹೊಳ್ಳಿ ಯಾವಾಗ ಬರ್ತಾವ ನಮ್ಗೆ ಗೊತ್ತಿಲ್ಲ. ನಾ ಹೊಳ್ಳಿ ಇದನ್ನ ಹೇಳಕತ್ತಂದ್ರೆ ಇದ ಮಾತು ಹೊಳ್ಳಿ ಬರ್ತೈತಿ ಅಂತ ನಾನೇ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಯಾಕಂದ್ರೆ ಅದು ಬರೋದನ್ನು ಇಲ್ಲ. ಅದಕ್ಕೆ ಯಾವಾಗ ಏನ್ ಬರ್ತೈತಿ ಅಂತ ಹೇಳಕ್ಕಾಗಲ್ಲ. ನಮ್ ಕೋಟೇಶ್ ಸರ್ ಯಾವತ್ತೂ ಹೇಳ್ತಿರ್ತಾರೆ, ಆ ಕೋಚಿಂಗ್ ಪ್ರಾರಂಭ ಆಯ್ತಂದ್ರ ಯಾವಾಗ ಏನು ವಿಷಯ ಹೊರಗೆ ಬರ್ತಾವಂತ ಯಾರಿಂದೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯಮಾಡಿ ಏನ್ ಮಾಡ್ರಿ ಅಂತಂದ್ರೆ, ಬಹಳಷ್ಟು ಜನ ಇಲ್ಲಿ ಪ್ರೆಸೆಂಟ್ ಇದ್ದೀರಿ, ನೀವೆಲ್ಲ ಏನ್ ಮಾಡ್ರಿ ಅಂತಂತಂದ್ರೆ ಪೆನ್ನು ಪೇಪರು ತಗೊಂಡು ಎಷ್ಟು ಸಾಧ್ಯ ಆಗುತ್ತೆ ಅದನ್ನ ನೋಟ್ ಡೌನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಯಾಕಂದ್ರೆ
ಮುಂದಿನ ಭವಿಷ್ಯತ್ತಿನ ನಾವೆಲ್ಲರೂ ಮಾರ್ಗದರ್ಶಕರು. ಓಕೆ, ನಾನು ಸ್ಕ್ರೀನ್ ಶೇರಿಂಗ್ ಮಾಡ್ತೀನಿ. ಓಕೆ, ಇವತ್ತಿನ ಪ್ರೆಸೆಂಟೇಶನ್ ಅನ್ನ ಪ್ರಾರಂಭ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಎಸ್, ಇದಕ್ಕೊಂದು ಬಿಗ್ ಕ್ಲಾಪ್ ಮಾಡಿಬಿಡ್ರಿ, ಯಾಕಂದ್ರೆ ಖುಷಿ ಅನಿಸ್ತದ. ಸೇಕ್ ಬಿಟ್ರೆ ಎರಡನೇಗೆ ಪವರ್ಫುಲ್ ಆಗಿರ್ತಕ್ಕಂತಹ ಪ್ರಾಡಕ್ಟ್ ಯಾವುದು ಅಂತಂದ್ರೆ ಮಲ್ಟಿವಿಟಮಿನ್. ಅದಕ್ಕೊಂದು ಬಿಗ್ ಕ್ಲಾಪ್ ಮಾಡಿ. ಅದಕ್ಕೆ ಹೇಳೋದು, ಇದು ಒಂದು ಊಟ, ಸೇಕು ಪರಿಪೂರ್ಣ ಊಟ. ಇದೇನಂತಂದ್ರೆ ಏನು ಬೇಕಿಲ್ಲ, ಏನು ಬೇಕಾಗಿದೆಯಲ್ಲ ಅದನ್ನು ಕೊಡ್ತಕ್ಕಂತಹ ಒಂದು ಊಟ ಇದು. ಎಸ್, ಇದನ್ನ ನೋಡಿದ್ರೆ ಏನ್ ಸರ್ ಇದು ಊಟ ಅಂತ ನಮ್ಗೆ ಅನಿಸ್ಬೋದು, ಆದ್ರೆ ಅದ್ಭುತ, ಅತ್ಯದ್ಭುತ, ವಿಸ್ಮಯವಾಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಎಸ್, ಓಕೆ. ಮಲ್ಟಿ ವಿಟಮಿನ್ಸ್ ಅಂಡ್ ಮಿನರಲ್ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ಅದಲ್ಲೇ ಹೇಳಿದೆ ನಾ, ಸಪ್ಲಿಮೆಂಟ್ಸ್ ಈ ಪದಕ್ಕೆ ಬಹಳಷ್ಟು ಒಂದು ಅರ್ಥ ಇದೆ. ಸಪ್ಲಿಮೆಂಟ್ ಅಂತಂತಂದ್ರೆ ಸಪ್ಲೈ ಮಾಡ್ತಕ್ಕಂಥದ್ದು, ಸಿಗಲಾರ್ದನ್ನ ಸಪ್ಲೈ ಮಾಡ್ತಕ್ಕಂಥದ್ದನ್ನ ಸಪ್ಲಿಮೆಂಟ್ ಅಂತ ಕರಿತೀವಿ. ಎಲ್ಲಿ ಸಿಗೋದಿಲ್ವೋ ಅದನ್ನ ಸಪ್ಲಿಮೆಂಟ್ ಅಂತ ಕರಿತೀವಿ. ನಾ ನಿಮ್ಗೆ ಒಂದೇ ಮಾತು ಕೇಳ್ತೀನಿ, ನಾವು ಪ್ರತಿನಿತ್ಯ ಈ 7 ಕಲರ್ ಹಣ್ಣುಗಳನ್ನ ತಿನ್ಲಿಕ್ಕೆ ಸಾಧ್ಯ ಇದೆಯಾ? ಇಸ್ ಇಟ್ ಪಾಸಿಬಲ್? 7 ತರದ ಹಣ್ಣುಗಳನ್ನ ನಾವು ಬಾಳ ಆದ್ರೂ 1 ಕಲರ್ ಹಣ್ಣು ತಿಂತೀವಿ. ಆಪಲ್ ವೈಟ್ ಇದ್ದದ್ದು, ಪೇರು ಹಣ್ಣು ವೈಟ್ ಇದ್ದದ್ದು, 1 ಕಲರ್ ಹಣ್ಣು ತಿಂತೀವಿ. ಬಟ್ ರೇನ್ಬೋ ಕಲರ್ ನ ಫ್ರೂಟ್ಸ್ ಗಳನ್ನ ತಿನ್ಲಿಕ್ಕೆ ಸಾಧ್ಯ ಇದೆ, ಬಟ್ ಅದು ಅವೈಲೇಬಿಲಿಟಿ ನಮ್ಗೆ ಇಲ್ಲ. ಯಾವ ಈ ಒಂದು ಹೆರ್ಬ್ಸ್ನೊಳಗ, ಫ್ರೂಟ್ಸ್ನೊಳಗ ಎಂಥ ಏನು ಏನು ಸಂಪತ್ತು ಅಡಗಿದೆ ಅಂತಂತಂದ್ರೆ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವೆಲ್ಲ ನ್ಯಾಚುರಲ್ ಆಗಿ ನಮ್ಗೆ ದೊರೀತಾ ಇಲ್ಲ. ಅದು ದುರದೃಷ್ಟ ಅಂತ ಕರಿತೀವಿ. ಅದೃಷ್ಟಶಾಲಿಗಳು ಮಾತ್ರ ಏನ್ ಮಾಡ್ತಾರಂದ್ರೆ ಅಮೃತವನ್ನ ತಿಂತಾರೆ. ಎಸ್, ಅಮೃತ ಇದ್ರೂ ಕೂಡ ತಿಂತಕ್ಕಂಥ ಭೋಗ ಇರ್ಬೇಕು ನಮಗೆ, ಅದನ್ನ ಅನುಭವಿಸ್ತಕ್ಕಂತಹ ಭೋಗ ಅಂತ ಕರಿತೀವಿ. ಭೋಗ ಅಂತಂತಂದ್ರೆ ಅದನ್ನ ಅನುಭವಿಸ್ತಕ್ಕಂತಹ ಒಂದು ಶಕ್ತಿ ಬೇಕು, ಅದು ಎಲ್ಲರಿಗೂ ಬರೋದಿಲ್ಲ. ಅದಕ್ಕೆ ಹೇಳೋದು, ಇದು ಏನ ಸೇಕು ಎಲ್ಲಾರ ಬಾಯ ಬೀಳಂಗಿಲ್ಲ. ಯಾರು ಪುಣ್ಯ ಮಾಡಿದ್ದಾರೆ, 7 ಜನ್ಮದ ಪುಣ್ಯ ಮಾಡಿದ್ದಾರೆ, ಅವ್ರ ಬಾಯ ಮಾತ್ರ ಬಿದ್ದಿರ್ತತಿ, ನನ್ನ ಒಂದು ಅನಿಸಿಕೆ ಅದು. ಎಸ್, ಓಕೆ. ಇಡೀ ಜಗತ್ತಿನಾದ್ಯಂತ ದ ಪೀಪಲ್ ಇನ್ ದ ವರ್ಲ್ಡ್ ದೇ ಹ್ಯಾವ್ ಟೇಕನ್ ದ ಮಲ್ಟಿವಿಟಮಿನ್ ಮಿನರಲ್ಸ್ ಡೈಟರಿ ಸಪ್ಲಿಮೆಂಟ್. ಈ ಸಪ್ಲಿಮೆಂಟ್ ಅನ್ನ ಯಾವಾಗಂದ್ರೆ 1940ರಿಂದ ಈಚೆ ಏನ್ ಮಾಡಿದಾರೆ ಅಂತಂತಂದ್ರೆ ಇದನ್ನ ಉಪಯೋಗಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲ ನ್ಯಾಚುರಲ್ ಆಗಿರ್ತಕ್ಕಂಥ ಸಪ್ಲಿಮೆಂಟ್ಗಳು ದೊರೀತಾ ಇದ್ವು. ನ್ಯಾಚುರಲ್ ಹಣ್ಣುಗಳನ್ನ ತಿಂತಾ ಇದ್ರು, ನ್ಯಾಚುರಲ್ ಗಡ್ಡೆ ಗೆಣಸುಗಳನ್ನ ತಿಂತಾ ಇದ್ರು, ನ್ಯಾಚುರಲ್ ಇರ್ತಿತ್ತು. ಈಗೆಲ್ಲ ಆರ್ಟಿಫಿಷಿಯಲ್ ಆದ ಕಾರಣ ಏನಾಗೈತೆ ಅಂತಂದ್ರೆ, ನಾವು ಪ್ರತಿನಿತ್ಯ ಹೇಳ್ತಿರ್ತೀವಿ, ಹೈಬ್ರಿಡೈಸೇಷನ್ ಅಂತಕ್ಕಂಥ ಒಂದು ದೊಡ್ಡ ಕ್ರಾಂತಿ ಆದ ನಂತರ ಇಡೀ ಜಗತ್ತೇ ಹೈಬ್ರಿಡ್ ಆಗಿಬಿಟ್ಟಿದೆ. ಅದಕ್ಕೆ ಈ ಮಲ್ಟಿವಿಟಮಿನ್ ಮಿನರಲ್ಸ್ ಯಾವಾಗ ಬಂತು ಅಂತಂತಂದ್ರೆ 1940ರ ಈಚೆಗೆ ಏನಾಯ್ತಂತಂದ್ರೆ ಇದು ಸಪ್ಲಿಮೆಂಟ್ ಅಂತಕ್ಕಂಥ ರೂಪದಲ್ಲಿ ಏನಾಯ್ತಂತಂದ್ರೆ ನಮಗೆ ದೊರೀತಾ ಇದೆ. ಓಕೆ, ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮಲ್ಟಿವಿಟಮಿನ್ ಮಿನರಲ್ಸ್ ಇನ್ ಪರ್ಟಿಕ್ಯುಲರ್ ಆರ್ ದ ಪಾಪ್ಯುಲರ್ಸ್, ಇಟ್ ಈಸ್ ಅ ಪಾಪ್ಯುಲರ್ ಸಪ್ಲಿಮೆಂಟ್. ಜಗತ್ತಿನೊಳಗೆ ಯಾವ್ದಾದ್ರೂ ಬಹಳಷ್ಟು ಪ್ರಖ್ಯಾತವಾಗಿರ್ತಕ್ಕಂಥ, ಹೇರಳವಾಗಿ ಉಪಯೋಗಿಸಲ್ಪಡ್ತಕ್ಕಂಥ ಸಪ್ಲಿಮೆಂಟ್ ಯಾವುದು ಅಂತಂತಂದ್ರೆ ಮಲ್ಟಿವಿಟಮಿನ್ಸ್. ಇಡೀ ಜಗತ್ತಿನಾದ್ಯಂತ, ಇಲ್ಲಷ್ಟೇ ಅಲ್ಲ, ಯುನೈಟೆಡ್ ಸ್ಟೇಟ್ ಆಗಿರ್ಬೋದು, ಎಲ್ಲ ಕಡೆ ಮಕ್ಕಳಿಂದ ಹಿಡಿದು ಹೋಲಿ ಬಿಡ್ರಿ. ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೀವಿ ಇದನ್ನ ಅಂತ ಒಂದು ಸಣ್ಣ ಒಂದು ದೃಷ್ಟಾಂತ ಅದ್ರ ಮುಖಾಂತರ ನಿಮ್ಗೆ ಹೇಳ್ಬಿಡ್ತೀನಿ. ಮಲ್ಟಿವಿಟಮಿನ್ಸ್ ಎಲ್ಲಿಂದ ಪ್ರಾರಂಭ ಆಗತ್ತಂತಂದ್ರೆ ಮಗುವಿನ ಒಂದು ಗರ್ಭ ಧರಿಸಲಿಕ್ಕೆ ಪ್ರಾರಂಭ ಆಯ್ತು ಅಂತಂದ್ರೆ, ಅಥವಾ ತಾಯಿಯ ಗರ್ಭದಲ್ಲಿ ಗರ್ಭಧಾರಣೆ ಆಯ್ತು ಅಂತಂತಂದ್ರೆ ಅಲ್ಲಿದ್ದ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮೊದಲೇ ನಮ್ಮ ತಾಯಿಯರು
ಗರ್ಭ ಧರಿಸಿದಾಗ ಏನಾಗ್ತಿದ್ದ ಅಂತಂತಂದ್ರ ಚೆನ್ನಾಗಿ ಫುಡ್ಗಳನ್ನ ತಿನ್ನಿಸ್ತಾ ಇದ್ರು, ಕೊಬ್ಬರಿ ಬೆಲ್ಲ ಎಲ್ಲಾ ಫ್ರೂಟ್ಸ್ ಗಳನ್ನ ಅವ್ರ ಬಯಕೆಗಳನ್ನ ತೀರಿಸ್ತಾ ಇದ್ರು. ಬಟ್ ಆ ಬಯಕೆಗಳೆಲ್ಲ ಈಗ ಏನಾಗಿದಾವ ಅಂದ್ರ ಕೃತ್ರಿಮವಾಗಿ ಬಿಟ್ಟದ, ಆರ್ಟಿಫಿಷಿಯಲ್ ಆಗಿದಾವ. ಎಸ್, ಅದಕ್ಕೆ ಹೇಳೋದು ಇಟ್ ಈಸ್ ಅ ಪಾಪ್ಯುಲರ್ ಸಪ್ಲಿಮೆಂಟ್ ಇನ್ ದ ವರ್ಲ್ಡ್. ಜಗತ್ತಿನೊಳಗ ಬಹಳಷ್ಟು ಪಾಪ್ಯುಲರ್ ಆಗಿರ್ತಕ್ಕಂಥ ಸಪ್ಲಿಮೆಂಟ್ ಯಾವ್ದು ಅಂತಂದ್ರೆ ಇದು. ಎಸ್, ದ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಸಪ್ಲಿಮೆಂಟ್ ಹ್ಯಾವ್ ನೋ ಸ್ಟ್ಯಾಂಡ್ ಫಾರ್ ದ ರೆಗ್ಯುಲರ್ ಡೆಫಿನಿಷನ್. ಇದಕ್ಕೆ ಯಾಡ್ ಮಾಡ್ಬೇಕಂತ ಎಲ್ಲಿಯೂ ಇಲ್ಲ, ಅದಕ್ಕೆ ಡೆಫಿನಿಷನ್ಸ್ ಇಲ್ಲ, ವ್ಯಾಖ್ಯಾನಗಳಿಲ್ಲ, ಇದನ್ನ ಕೊಡ್ಬೇಕಂತಿಲ್ಲ. ಅದಕ್ಕೆ ಹೇಳೋದು ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಅಂಡ್ ರೆಗ್ಯುಲಾರಿಟಿ ಡೆಫಿನಿಷನ್ ಟು ಪ್ರೊವೈಡ್ ದಿ ಏನ್ ಪುಟ್ ಇನ್ ದಿಸ್ ಸಪ್ಲಿಮೆಂಟ್ಸ್. ಅದಕ್ಕೆ ಇದನ್ನ ಹಾಕ್ಬೇಕಂತಿಲ್ಲ. ಯಾರಿಗೆ ಏನು ಕೊರತೆ ಇರ್ತದೋ ಏನಿರ್ತದೋ ನಮ್ಗ ಗೊತ್ತಿಲ್ಲ. ನನಗೆ ಡೆಫಿಷಿಯನ್ಸಿ ಇದ್ದದ್ದು ರಾಘವೇಂದ್ರ ಸರ್ಗೆ ಇರ್ತೈತೆ ಅಂತ ಹೇಳಕ್ಕಾಗಲ್ಲ, ರಾಘವೇಂದ್ರ ಸರ್ಗೆ ಡೆಫಿಷಿಯನ್ಸಿ ಇರ್ತಕ್ಕಂಥದ್ದು ಕೊಟ್ರೆ ಸರ್ಗೆ ಇರ್ತೈತೆ ಅಂತ ಹೇಳಕ್ಕಾಗಲ್ಲ. ಯಾರು ಏನ್ ಇರ್ತದಂತ ಯಾರು ಕೂಡ ಅಜಂಪ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ದೇಹವನ್ನ ಒಳಹೊಕ್ಕ ನೋಡಿರಂಗಿಲ್ಲ. ಅದಕ್ಕೆ ಹೇಳೋದು ಮಲ್ಟಿ ವಿಟಮಿನ್ಸ್ ಪಾತ್ರ ಎಷ್ಟಿದೆ ಅಂತಂತಂದ್ರೆ ನಾವು ಊಹೆ ಮಾಡ್ಲಿಕ್ಕೂ ಆಗೋದಲ್ಲ, ಅದು ಇಮ್ಯಾಜಿನೇಷನ್ ಮಾಡ್ಲಿಕ್ಕೂ ಕೂಡ ಆಗದಂತಹ ಒಂದು ಅದ್ಭುತ ಪ್ರಾಡಕ್ಟ್ ಯಾವ್ದಂತಂದ್ರೆ ಮಲ್ಟಿವಿಟಮಿನ್ ಮಿನರಲ್ಸ್ ಟ್ಯಾಬ್ಲೆಟ್ಸ್. ಇಂತಹ ಒಂದು ಪ್ರಾಡಕ್ಟ್ ಅನ್ನ ನಮಗೆಲ್ಲ ನಮ್ಮ ಮನೆಗೆ ತಲುಪಿಸಿದ್ದಾರೆ. ಥ್ಯಾಂಕ್ಸ್ ಟು ಸಂಜೀವ್ ಸರ್ ಅಂಡ್ ಪ್ರೀತಿ ಮೇಡಮ್ ಅಂತ ಮೇಡಮ್. ಎಸ್, ಥ್ಯಾಂಕ್ ಯು. ಮಲ್ಟಿವಿಟಮಿನ್ ಮಿನರಲ್ ಸಪ್ಲಿಮೆಂಟ್ಸ್ ಇದರ ಪಾತ್ರ ಬಹಳಷ್ಟು ಮುಖ್ಯ. ಓಕೆ, ಬಹಳಷ್ಟಿದೆ. ಏನು ನೀಡ್ ಆಫ್ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಫಾರ್ ಎವ್ರಿಬಡಿ. ನಾ ಅದಕ್ಕೆ ಹೇಳಿದ್ದು ಗರ್ಭದಿಂದ ಹಿಡಿದು ಗೋರಿ ಮುಟ್ಟುವರೆಗೂ ನಮ್ಗೆ ಏನ್ ಬೇಕಾಯ್ತು ಅಂತಂದ್ರ ಮಲ್ಟಿವಿಟಮಿನ್ಸ್ಗಳು ಬೇಕಾಗಿದೆ ನೋಡ್ರಿ. ಅದಕ್ಕೆ ಹೇಳೋದು ತಾಯಂದ್ರ ಗರ್ಭ ಧರಿಸಿದಾರೆ ಅಂತಂದ್ರ ಅವ್ರಿಗೆ ಮೊದಲು ಹೋಗಿ ದವಾಖಾನೆ ತೋರಿಸ್ತಾರೆ. ಅವ್ರಿಗೆ ಏನು ಡೆಫಿಷಿಯನ್ಸಿ ಐತಿ ಅದನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಮಗು ಸರಿ ಚೆನ್ನಾಗಿ ಹುಟ್ಟಂಗಿಲ್ಲ. ದೇ ನೋ ಇಟ್, ಅವ್ರಿಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಅದಕ್ಕಾಗಿ ಈ ಎಲ್ಲಾ ಪ್ಯಾಕೇಜ್ ಇರ್ತಕ್ಕಂತಹ ಒಂದು ವಿಸ್ಮಯವಾಗಿರ್ತಕ್ಕಂತಹ ಈ ಭೂಮಿ ಮೇಲೆ ವಿಸ್ಮಯವಾಗಿರ್ತಕ್ಕಂಥ ಪ್ರಾಡಕ್ಟ್ ಯಾವ್ದು ಅಂತಂದ್ರೆ ಮೇಲಿನ್ ಮಲ್ಟಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಹರ್ಬಲ್ ಟ್ಯಾಬ್ಲೆಟ್. ಎಸ್, ಇಲ್ಲಿ ಏನದ ನೋಡ್ರಿ, ಇಲ್ಲಿ ಒಂದಿಷ್ಟು ನಾನು ಚಿತ್ರಗಳನ್ನು ತೋರಿಸಿದ್ದೀನಿ, ಇಲ್ಲಿ ಒಂದಿಷ್ಟು ಬಾಕ್ಸ್ ಹಾಕಿದ್ದೀನಿ. ಇದ್ರೊಳಗೆ ಎಲ್ಲ ಅದಾವ. ವಿಟಮಿನ್ ಡಿ, ಸೆಲೇನಿಯಂ, ಕಾಪರ್, ವಿಟಮಿನ್ ಕೆ, ಮಲ್ಟಿವಿಟಮಿನ್ B3, ಆನಂತರ ವಿಟಮಿನ್ ಇ, ಎಸ್, B12, B2, B1, ಐರಾನ್, ಕೋಬಾಲ್ಟ್, ಜಿಂಕ್, ಮ್ಯಾಗ್ನೇಸಿಯಂ, ಟಿನ್, ಎಷ್ಟು ಇನ್ನೂ ಸಾಕಷ್ಟು ಅದಾವ. ಇವೆಲ್ಲವೂ ಕೂಡ ಏನಾಯ್ತಂತಂದ್ರೆ ನಮ್ಮ ದೇಹಕ್ಕೆ ಅತ್ಯವಶ್ಯವಾಗಿ ಬೇಕಾದಂತಹ ವಿಟಮಿನ್ಸ್ ಮಿನರಲ್ಸ್. ಯಾಕೆಂದ್ರೆ ದೇಹಕ್ಕೆ ಎಂತ ಕೆಪಾಸಿಟಿ ಇದೆ ಅಂತಂದ್ರೆ ಕೆಲವೊಂದು ವಿಟಮಿನ್ಸ್ ಮಿನರಲ್ಸ್ಗಳು ಎಲ್ಲಿ ಸಿಗೋದಲ್ಲ, ಹೊರಗಡೆಯಿಂದ ಕೊಡಬೇಕಿದನ್ನ. ನಮ್ಮ ದೇಹ ಉತ್ಪತ್ತಿ ಮಾಡೋದಿಲ್ಲ ಇವನ್ನೆಲ್ಲ ವಿಟಮಿನ್ಸ್ ಮಿನರಲ್ಸ್ಗಳನ್ನ. ನಾವೇನ್ ಮಾಡ್ಬೇಕಂತಂದ್ರೆ ಬಾಹ್ಯವಾಗಿ ನ್ಯಾಚುರಲ್ ಇರ್ತಕ್ಕಂತಹ ಆಹಾರಗಳಿಂದ ನಾವು ಇದನ್ನ ಏನ್ ಮಾಡ್ಬೇಕಂದ್ರೆ ದೇಹಕ್ಕೆ ಪೂರೈಕೆ ಮಾಡ್ಬೇಕು. ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ? 130 ಕೋಟಿ, 140 ಕೋಟಿ. ಎಲ್ಲರಿಗೂ ಇವನು ಕೊಡ್ಬೇಕಾತಂದ್ರೆ ಕಷ್ಟ ಐತಿ. ಅದಕ್ಕೆ ಹೇಳುದು ಯಾರು ಪುಣ್ಯ ಮಾಡಿದಾರೆ, 7 ಜನ್ಮ ಪುಣ್ಯ ಮಾಡಿದಾರೆ ಅವ್ರಿಗೆ ಮಾತ್ರ ಸೇಕ್ ದೊರೀತದೆ. ಎಷ್ಟೋ ಜನಕ್ಕೆ ಆಹಾರ ದೊರೀತಾ ಇಲ್ಲ. ನಾವೆಲ್ಲಾ ಪುಣ್ಯವಂತರು, ಭಾಗ್ಯಶಾಲಿಗಳು. ದಿನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸೇಕ್ ಕುಡಿತೀವಿ. ಎಲ್ಲ ಇರ್ತಕ್ಕಂಥ ವಿಟಮಿನ್ಸ್ ಇರ್ತಕ್ಕಂತಹ ಮಲ್ಟಿ ವಿಟಮಿನ್ಸ್ ಇರ್ತಕ್ಕಂತಹ ಆಹಾರವನ್ನ ಸೇವನೆ ಮಾಡ್ತೀವಿ ಅಂತಂದ್ರ ನಮ್ಮಂತದ ಸೌಭಾಗ್ಯಶಾಲಿಗಳು ಯಾರು ಅಲ್ಲ. ಎಷ್ಟೋ ದರಿದ್ರರಿಗೆ ಊಟ ಸಿಗ್ತಾ ಇಲ್ಲ. ದರಿದ್ರ ಅಂತಂತಂದ್ರಲ್ಲ, ಎಷ್ಟೋ ಜನರಿಗೆ ಆಹಾರ ದೊರೀತಾ ಇಲ್ಲ. ಆಹಾರ ಇದ್ರೂ ಕೂಡ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರ ಇಲ್ಲ. ಇದನ್ನೇ ಏನ್ ಕರಿತೀವಿ ಅಂದ್ರೆ ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಎಸ್, ನನಗೊಂದು ಮಾತು ನೆನಪಾಗ್ತದೆ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಒಂದು ಸಮ್ಮೇಳನಕ್ಕೆ ಹೋದಾಗ ಇಲ್ಲಿದ್ದ ಏನೋ ಬಹಳಷ್ಟು ಕಷ್ಟಪಟ್ಟು ಅಲ್ಲಿಗೆ ಹೋಗಿದ್ರು. ಅವರು ಚಿಕಾಗೋ ಸಮ್ಮೇಳನಕ್ಕೆ ಹೋದಾಗ ಅವ್ರನ್ನ ಬಹಳಷ್ಟು ರಾಜ ವೈಭೋಗದಿಂದ ಅವರ ಜ್ಞಾನ ಭಂಡಾರವನ್ನ ನೋಡಿ, ಅವರ ಮಾತನ್ನ ಕೇಳಿ
ಅವರಿಗೆ ಖುಷಿಯಾಗಿ ಅಲ್ಲಿ ಜನ ಏನ್ ಮಾಡ್ತಾರಂತ ಅಂತ ಮಾತು ಕೇಳಿರ್ಲಿಲ್ಲ, ಅಂತಹ ಕಲ್ಪನೆಗಳನ್ನ ಕೇಳಿರ್ಲಿಲ್ಲ. ಅವ್ರನ್ನೆಲ್ಲ ಹೆಂಗ್ ಟ್ರೀಟ್ ಮಾಡ್ತಾರ ಅಂತಂತಂದ್ರೆ ಒಂದು ರಾಜಯೋಗಿ ತರ ಅವ್ರು ಟ್ರೀಟ್ ಮಾಡ್ಲಿಕ್ಕೆ ಮಾಡ್ತಾರ. ಅವ್ರನ್ನ ಓದು ಒಂದು ರತ್ನ ಗಂಬಳಿ ಇರ್ತಕ್ಕಂಥ ಒಂದು ಇದ್ರ ಮೇಲೆ ಮಲಗಾಕ ಅವ್ರನ್ನ ಅವತ್ತೊಂದ್ ದಿನ ಏನ್ ಮಾಡ್ತಾರ ಅಂತಂತಂದ್ರೆ ಆಹ್ವಾನವನ್ನ ಮಾಡ್ತಾರೆ, ಮಲ್ಕೊಳಕ್ಕೆ ಹೋಗ್ತಾರೆ. ಆಗ ಒಂದು ಕಲ್ಪನೆ ಅವರಿಗೆ ಪ್ರಾರಂಭ ಆಗತ್ತೆ. ರತ್ನ ಗಂಬಳಿ ಮೇಲೆ ಹೋಗಿ ಮಲಗಿದ್ರು. ಮಲಗಿದ ತಕ್ಷಣ ರತ್ನ ಗಂಬಳಿ ಏನ್ ಮಾಡಕತ್ತಂತಂದ್ರ ಚುಚ್ಚಕತ್ತಿತ್ತ. ಹೆಂಗ್ ಚುಚ್ಚಾಕತ್ತೆ ಅಂತಂದ್ರ ಈ ಸೂಜಿಯಿಂದ ಹೆಂಗ್ ಚುಚ್ಚುತ್ತೇವಿ ಹಂಗ ಚುಚ್ಚಾಕತ್ತಂತ. ರತ್ನ ಗಂಬಳಿ ಚುಚ್ಚುತ್ತಿರ್ಲಿಲ್ಲ, ಅವರ ವಿವೇಚನೆಯೊಳಗ ಪರಿತಾ ಇತ್ತು. ಏನಂತ, ನಮ್ಮ ಭಾರತೀಯ ದರಿದ್ರ ನಾರಾಯಣರು ಎಲ್ಲೋ ಬಿದ್ದಿದ್ದಾರೆ, ಫುಟ್ಪಾತ್ ಮೇಲೆ ಮಲಗಿದ್ದಾರೆ, ಅವ್ರಿಗೇನೋ ಆಹಾರ ದೊರೀತಾ ಇಲ್ಲ, ನಾನು ರತ್ನಗಂಬಳಿ ಮೇಲೆ ಮಲಗುವುದೇ ಅಂತ ಪ್ರಶ್ನೆ ಬರ್ಲಿಕ್ಕೆ ಹತ್ತು. ಅದು ಚುಚ್ಚಾಕತ್ತಿತ್ತು. ಯಾಕೆ ಮಾತನ ಈ ದೃಷ್ಟಾಂತ ಹೇಳಕತ್ತೇನೆ ಅಂತಂತಂದ್ರೆ ಅವರಲ್ಲಿ ಕೊರಿತಾ ಇತ್ತು. ನಮ್ಮ ದೇಶ ಬಡ ದೇಶ. ಈಗಲೂ ಕೂಡ ನಾವು ಬಡವರೇ. ಯಾಕಂತಂತಂದ್ರ ನಾವು ಹೆಲ್ದಿ ಫುಡ್ ತಿನ್ನಕತ್ತಿಲ್ಲ ಅಂತಂದ್ರ ನಾವು ಕೂಡ ಬಡವರೇ. ಎಸ್, ಯಾರು ಹೆಲ್ದಿ ಫುಡ್ ತಿನ್ನಕತ್ತಿಲ್ಲ ಅವ್ರು ಬಡವರೇ. ನೀವು ರೊಕ್ಕದಿಂದ ಶ್ರೀಮಂತ ಇರ್ಬೋದು, ಆದರೆ ಯಾರು ಹೆಲ್ದಿ ಫುಡ್ಗಳನ್ನ ತಿಂತಾ ಇಲ್ಲ, ಎಸ್ ನೀವೆಲ್ಲರೂ ಕೂಡ ಬಡವರೇ, ಶ್ರೀಮಂತರು ಯಾರು ಅಲ್ಲ. ನಾನು ಕೂಡ. ಎಸ್, ಅದಕ್ಕೆ ಹೇಳೋದು, ಪ್ರೌಡ್ಲಿ ಹೇಳ್ಬೇಕು, ನಾವೆಲ್ಲವನ್ನ ತಿಂತೀವಿ ಅಂತಂದ್ರೆ ನಮ್ಮಂತ ಶ್ರೀಮಂತರು ಯಾರು ಇಲ್ಲ. ಎಸ್, ಈಸ್ ಇಟ್ ರೈಟ್? ಹೌದ್ರಿ ರಾಘವೇಂದ್ರ ಸರ್? ನಿಜವಾಗಿ ನನ್ ಬಹಳ ಖುಷಿ ಅನಿಸ್ತದ. ಯಾಕಂದ್ರೆ ಅಂಥ ಸೌಭಾಗ್ಯಶಾಲಿಗಳು ನಾವೆಲ್ಲ. ಸೇಕನ ಕುಡಿತೀವಿ ಅಂತಂತಂದ್ರೆ, ಈ ಭೂಲೋಕದ ಅಮೃತವನ್ನ ಸೇವನೆ ಮಾಡ್ತೀವಿ ಅಂತಂದ್ರೆ ನನ್ಗೆ ಬಹಳ ಖುಷಿ ಅನಿಸ್ತದ. ಯಾಕಂದ್ರೆ ಎಲ್ಲ ಎನ್ರಿಚ್ಡ್ ಆಗಿರ್ತಕ್ಕಂಥ ಫುಡ್ ಏನೈತೆ, ಎಂಥ ಸಂಪತ್ತು ಐತೆ ಅಂತಂದ್ರೆ ಎಲ್ಲವೂ ಇರ್ತಕ್ಕಂತಹ. ಎಸ್, ಅದಕ್ಕೆ ಹೇಳೋದು, ಅದಕ್ಕೆ ಅಮೃತ, ಜೀವಾಮೃತ, ಅಥವಾ ಅದನ್ನ ಇನ್ನೊಂದು ರೀತಿಯಾಗಿ ನಾವು ಹೇಳ್ಬೋದು ಸಂಜೀವಿನಿ. ಈ ಭೂಲೋಕದ ಸಂಜೀವಿನಿ ಯಾವುದು ಅಂತಂತಂದ್ರೆ ಮೇಲಿ ನ್ಯೂಟ್ರಿಕೇರ್ ದ ಸೇಕ್ ಅಂಡ್ ಮೇಲಿ ನ್ಯೂಟ್ರಿಕೇರ್ ದ ಪ್ರಾಡಕ್ಟ್ಸ್. ಬಿಗ್ ಕ್ಲಾಪ್. ಅದಕ್ಕೊಂದು ಬಹಳಷ್ಟು ಖುಷಿ ಅನಿಸ್ತದ. ಎಸ್, ಥ್ಯಾಂಕ್ ಯು. ಓಕೆ, ನಮ್ಗೆಲ್ಲ ಇವು ಬೇಕು. ಏನ್ ಬೇಕು? ಇವಕ್ಕೆಲ್ಲ ಟ್ರೇಸ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಕರಿತೀವಿ. ಅತ್ಯವಶ್ಯವಾಗಿ ಬೇಕಾದಂಥದ್ದು ವಿಟಮಿನ್ ಎ, ಬಿ, ಸಿ, ಡಿ, ಇ, ಕೆ ಇವೆಲ್ಲ ಏನು ಅಂತಂತಂದ್ರೆ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಸ್. ಎಸ್, ಅದ್ರ ಜೊತೆಗೆ ಕ್ಯಾಲ್ಸಿಯಂ, ಫಾಸ್ಫರಸ್, ಪೊಟ್ಯಾಸಿಯಂ, ಸಲ್ಫರ್, ಸೋಡಿಯಂ, ಕ್ಲೋರೈಡ್, ಅಂದ್ರೆ ಕ್ರೋಮಿಯಂ, ಮ್ಯಾಗ್ನೀಸಿಯಂ, ಐರನ್, ಮ್ಯಾಂಗನೀಸ್, ಕಾಪರ್, ಅಯೋಡಿನ್, ಜಿಂಕ್, ಕೊಬಾಲ್ಟ್, ಫ್ಲೋರೈಡ್, ಸೆಲೇನಿಯಂ. ಇನ್ನು ಸಾಕಷ್ಟು ಏನದಾವ ಅಂತಂತಂದ್ರೆ ವಿಟಮಿನ್ಸ್ಗಳ ಕೊರತೆಯಿಂದಾಗಿ ನಮ್ಮ ದೇಹ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಇವನ್ನೆಲ್ಲ ದಿನ ಕೊಡ್ರಿ, ಯಾ ಯಮಧರ್ಮನು ನಿಮ್ಮ ಹತ್ರ ಬರಂಗಿಲ್ಲ. ಹಿಂಗ್ಯಾಂಗ್ ಹೇಳ್ತೀರಿ ಸರ್ ಅಂತಾರನ? ಹೌದು, ನಾವು ರಿಟರ್ನ್ ಮಾಡಿಸ್ತೇವನ್, ನಿಮ್ ಮ್ಯಾಕ್ ಹೋಗ್ಬಿಡಪ್ಪ, ಜಲ್ದಿ ಇಲ್ಲಿ ಬರಕ್ ಹೋಗ್ಬೇಡ ಅಂತ ಹೇಳ್ತೀವಿ. ಎಸ್, ಎಲ್ಲಿ ತಪ್ಪಾಗಿ ನಡೀತಾ ಇದೆ ಅಂತಂತಂದ್ರೆ ನಾವು ಕೊಡೋದ್ರಲ್ಲಿ ತಪ್ಪಿದೆ. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ದೇಹಕ್ಕೆ ಮೋಸವನ್ನ ಮಾಡ್ತಾ ಇದೀವಿ. ವಿ ಆರ್ ಡಿಸೀವಿಂಗ್ ಅವರ್ ಬಾಡಿ. ಅದಕ್ಕೆ ಹೇಳಿದ್ದು, ಇವೆಲ್ಲ ಸಪ್ಲಿಮೆಂಟ್ಸ್ ಕೊಟ್ರಿ ಯಾವುದಕ್ಕೂ ಅಂಜುವ ಅವಶ್ಯಕತೆ ಇಲ್ಲ. ನೂರಾರು ವರ್ಷಗಳ ಕಾಲ ಶತಾಯುಷಿಗಳಾಗಿ ನೀವು ಬದುಕಬಹುದು. ಎಸ್, ನೀಡ್ ಆಫ್ ಸಪ್ಲಿಮೆಂಟ್. ಅದಕ್ಕೆ ಏನೈತೆ ಅಂತಂದ್ರೆ ಸಪ್ಲಿಮೆಂಟ್ ದ ಅವಶ್ಯಕತೆ ಐತಿ, ದಟ್ ಪ್ರೊವೈಡ್ ಎಕ್ಸ್ಟ್ರಾ ಪ್ರೊಟೆಕ್ಷನ್. ಈ ಸಪ್ಲಿಮೆಂಟ್ ಅಂತಕ್ಕಂಥದ್ದ ಪದಕ್ಕೆ ಎಂತ ಶಕ್ತಿ ಐತಂತಂದ್ರೆ ದಟ್ ಪ್ರೊವೈಡ್ ಎಕ್ಸ್ಟ್ರಾ ಪ್ರೊಟೆಕ್ಷನ್. ಎಸ್, ನಿಮ್ಮ ಇದಕ್ಕ ಈಗ ಏನೋ ಒಂದು ಇನ್ಶೂರೆನ್ಸ್ ಮಾಡಿಸ್ತೇರಿ, ಗಾಡಿ ಇನ್ಶೂರೆನ್ಸ್ ಮಾಡಿಸ್ತೀರಿ. ಎಸ್ ಸರ್, ರಾಘವೇಂದ್ರ ಸರ್, ಗಾಡಿ ಇನ್ಶೂರೆನ್ಸ್ ಮಾಡಿಸ್ತೀರಿ. ಏನದು? ಎಸ್ ಸರ್, ಮಾಡಿಸ್ತೀವ್ರಿ. ಪ್ರೊಟೆಕ್ಷನ್. ಪ್ರೊಟೆಕ್ಷನ್, ಹೌದು. ನಮ್ ದೇಹಕ್ಕೆ ಪ್ರೊಟೆಕ್ಷನ್ ಬೇಕಲ್ಲ. ಯಾವ್ದದು? ಮಲ್ಟಿ ವಿಟಮಿನ್ಸ್, ಮಿನರಲ್ಸ್. ಯಾರ ರೋಗಗಳು ಒಳಗೆ ಎಂಟ್ರಿ ಕೊಡಂಗಿಲ್ಲ. ಅದಕ್ಕೆ ಹೇಳೋದು, ಇದು ಈ ಮಲ್ಟಿ ವಿಟಮಿನ್ಸ್ ಮಿನರಲ್ ಸಪ್ಲಿಮೆಂಟ್ ಪ್ರೊವೈಡ್ ದ ಎಕ್ಸ್ಟ್ರಾ ಪ್ರೊಟೆಕ್ಷನ್. ಏನ್ ಮಾಡ್ತದ? ಎಸ್, ಭದ್ರತೆಯನ್ನ ಒದಗಿಸ್ತಕ್ಕಂಥ ಕೆಲಸ ಮಾಡ್ತದ. ದೇಹದ
ಪ್ರತಿಯೊಂದು ಸೆಲ್ಸ್ ಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಈ ಮಲ್ಟಿ ವಿಟಮಿನ್ ಮಾಡ್ತದ. ಅದಕ್ಕೊಂದು ಬಿಗ್ ಕ್ಲಾಪ್ ಮಾಡೋಣ. ಎಸ್, ಅದಕ್ಕೆ ಹೇಳುದು ಆ ಕೀಲಿ ಹಾಕಿದ್ದೈತಿ ಚಿತ್ರ. ಯಾಕ 1 ಲಾಕ್ ಹಾಕೋದಲ್ಲ, ಮತ್ತೊಂದು ಡಬಲ್ ಲಾಕ್ ಹಾಕಿದಂಗ ಇದನ್ನ ಹಾಕಿದ್ರೆ. ಎಸ್, ವೈ ಮಲ್ಟಿ ವಿಟಮಿನ್ಸ್ ಯಾಕೆ ಬೇಕು? ಮಲ್ಟಿ ವಿಟಮಿನ್ಸ್ ಯಾಕೆ ಬೇಕು? ಈಗ ಅದಕ್ಕೆ ಹೇಳಕತ್ತೇನಲ್ಲ, ನಾವ್ ಏನ್ ಮಾಡ್ಬೇಕಾಯ್ತಂದ್ರ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗಿದೆ. ಅದಕ್ಕೆ ಮಲ್ಟಿ ವಿಟಮಿನ್ಸ್ ಬೇಕು. ಎಸ್, ಏನಿದ್ರ ಪಾತ್ರ? ಮಲ್ಟಿ ವಿಟಮಿನ್ ಪಾತ್ರ ಏನು ಅಂತಂತಂದ್ರ ಪ್ಲೇ ಕೀ ರೋಲ್ ಇನ್ ಅ ಸೆಲ್ ಫಂಕ್ಷನಿಂಗ್. ಇದನ್ನ ಕೊಟ್ರೆ ಅಂತಂದ್ರ ಪ್ರತಿಯೊಂದು ನಮ್ಮ ಏನದಾವ್ ಸೆಲ್ಗಳು, ಜೀವಕೋಶಗಳದಾವ್. ಕೋಶ ಅಂತಂದ್ರ ಒಂದೊಂದು ಚೀಲ, ಅನೇಕ ಜೀವಕೋಶಗಳಿಂದ ಈ ದೇಹ ಮಾಡಲ್ಪಟ್ಟಿದೆ. ಆ ಪ್ರತಿಯೊಂದು ಸೆಲ್ಸ್ಗೆ ಏನ್ ಬೇಕು ಅಂತಂತಂದ್ರೆ ಮಲ್ಟಿ ವಿಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು, ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು. ಇವಿದ್ರೆ ಅದು ಚೆನ್ನಾಗಿರ್ತದೆ, ಚೆನ್ನಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಪ್ಲೇ ಕೀ ರೋಲ್ ಇನ್ ಸೆಲ್ ಫಂಕ್ಷನಿಂಗ್. ಆ ಎಲ್ಲಾ ಜೀವಕೋಶಗಳು ಸಮರ್ಪಕವಾಗಿ ಕೆಲಸ ಮಾಡ್ಬೇಕಾಯ್ತಂತಂದ್ರೆ ಮಲ್ಟಿ ವಿಟಮಿನ್ಸ್ ಬಹಳಷ್ಟು ಪಾತ್ರ ವಹಿಸ್ತದೆ. ಎಸ್, ಇಟ್ ಹೆಲ್ಪ್ಸ್ ಕನ್ವರ್ಟ್ ದ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಇಂಟು ಎನರ್ಜಿ. ಈಗ ಏನು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಕೊಟ್ಟಿರ್ತೀವಿ ನಾವು, ಕಾರ್ಬೋಹೈಡ್ರೇಟು, ಫ್ಯಾಟು, ಪ್ರೋಟೀನು ಇವನ್ನೆಲ್ಲ ಕೊಟ್ಟಿರ್ತೀವಲ್ಲ, ಅವು ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕಂತಂದ್ರೆ ಇವು ಸಹಾಯಕವಾಗಿ ಕೆಲಸ ಮಾಡ್ತಾವ. ಯಾವು? ವಿಟಮಿನ್ಸ್, ಮಿನರಲ್ಸ್. ವಿಟಮಿನ್ಸ್ ಮಿನರಲ್ಸ್ ಕೊಡ್ಲಿಲ್ಲ ಅಂತಂತಂದ್ರ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಅದಕ್ಕೆ ಟು ಹೆಲ್ಪ್ ಇದೇನ್ ಕೆಲಸ ಮಾಡ್ತದೆ ಅಂತಂದ್ರೆ ಹೆಲ್ಪ್ ಕನ್ವರ್ಟ್ ದ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಇನ್ ಟು ದ ಎನರ್ಜಿ. ಎಸ್, ನಾವೇನು ಊಟ ಮಾಡಿದೀವಿ, ಊಟದಲ್ಲಿ ಕೆಲವೊಂದು ಇರ್ತದೆ, ಅಲ್ಲಿ ಕಾರ್ಬೋಹೈಡ್ರೇಟು, ಫ್ಯಾಟು ಮತ್ತ ಪ್ರೋಟೀನ್ ಇರ್ತದ. ಬಟ್ ವಿಟಮಿನ್ಸ್ ಮಿನರಲ್ಸ್ ಇರಂಗಿಲ್ಲ, ಮಲ್ಟಿ ವಿಟಮಿನ್ಸ್ ಇರಂಗಿಲ್ಲ. ಅದಕ್ಕೆ ಹೆಂಗ್ ಕೊಡ್ಬೇಕು ಇದನ್ನ? ಇಲ್ಲ ಅಂದ್ರ ನಾವು 7 ಕಲರ್ ಹಣ್ಣು ಎಲ್ಲಾ ದಿನ ಏನ್ ಅಂತಂದ್ರ ಏನ್ ಕಾಣ್ತದೆ ಎಲ್ಲಾ ತಿನ್ಬೇಕು. ಆಡ್ ಹೆಂಗ್ ತಿಂತತಿಲ್ಲ ಹಂಗೆ ಎಲ್ಲಾ ತಿನ್ಬೇಕು ನಾವು. ಆಗ ನಮ್ಗ ಎಲ್ಲಾ ನಮಗ್ ದೊರೀತದ. ಮತ್ ಹೆಂಗ್ ಮಾಡುದು ಸರ್? ನಮ್ಗೆ ಆಡಿನ ಗತೆ ನಮ್ಗೆ ತಿನ್ನಕ್ ಆಗೋದಲ್ಲ. ತಿನ್ಲಿಲ್ಲ ಅಂತಂದ್ರೆ ಮಲ್ಟಿ ವಿಟಮಿನ್ಸ್ ಯೂಸ್ ಮಾಡ್ಬೇಕು. ಯಾಕಂದ್ರ ಇದು ಸೈಂಟಿಫಿಕಲಿ ಡಿಸೈನ್ ಆಗಿರ್ತಕ್ಕಂತಹ ಎಲ್ಲವನ್ನ ಏನ್ ಮಾಡಿರ್ತಂದ್ರ ಕ್ರೋಢೀಕರಣ ಮಾಡಿ ಎಲ್ಲ ಕಸಗಳನ್ನ ತೆಗೆದು ರಸ ಮಾಡಿ ಒಂದು ಟ್ಯಾಬ್ಲೆಟ್ ರೂಪದಲ್ಲಿ ರೆಡಿ ಮಾಡ್ತಾರ ಅಷ್ಟೇ. ಎಸ್, ಅದಕ್ಕೆ ಈ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕಂತಂದ್ರೆ ಈ ಮಲ್ಟಿ ವಿಟಮಿನ್ ಪಾತ್ರ ಬಹಳಷ್ಟು ಮುಖ್ಯ. ಅದಕ್ಕೆ ಪ್ರಮುಖವಾದಂತಹ ಅದರ ಒಂದು ಕೆಲಸ ಅಂತ ಹೇಳಿ. ಮತ್ತೆ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಸಪೋರ್ಟ್ ಎಂತ ಸಿಗ್ತತೆ ಅಂತಂತಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ. ನಾ ಆಗಲೇ ಹಾಗಿದ್ದ ಡಬಲ್ ಲಾಕ್ ಹಾಕಬಹುದು ಅಂತ ಹೇಳಿ. ಮನೆಗೆ ಡಬಲ್ ಲಾಕ್ ಹಾಕಿದ್ವಿ ಅಂತಂದ್ರೆ ಹೆಂಗ ಪ್ರೊಟೆಕ್ಷನ್ ಇರ್ತದೆ ಹಂಗಿದು. ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ಬಹಳಷ್ಟು ಕೆಲಸ ಮಾಡ್ತದೆ ನಮ್ಮ ದೇಹದಲ್ಲಿ. ನಮ್ಮ ದೇಹಕ್ಕೆ ತನ್ನದೇ ಆದಂತಹ ರಿಪೇರಿ ಮಾಡ್ತಕ್ಕಂಥ ಶಕ್ತಿ ಐತಿ. ಯಾವಾಗ ಅಂತಂದ್ರೆ ನಾವು ಆಹಾರ ಕೊಟ್ಟಾಗ. ಕೊರೋನಾ ಟೈಮ್ನೊಳಗ ಇದನ್ನು ಬಹಳಷ್ಟು ಮಂದಿ ಸರ್ಚ್ ಮಾಡಿದ್ದು, ಹೌ ಟು ಗೆಟ್ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ ಅನ್ನ ಹೇಗೆ ನಾವು ಚೆನ್ನಾಗಿ ಮಾಡ್ಕೋಬೇಕಂತ ಕೊರೋನಾ ಟೈಮ್ನೊಳಗೆ ಬಹಳ ಇದ್ರ ಬಗ್ಗೆ ಇದಿತ್ತು. ಈಗಲೂ ಕೂಡ ಇದೆ. ಯಾಕಂತಂದ್ರೆ ನಮ್ಗೆ ಯಾರಿಗೂ ಇಮ್ಯುನಿಟಿ ಪವರ್ನ ಇಲ್ಲ. ಇಮ್ಯುನಿಟಿ ಪವರ್ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸಜ್ಜೆ ರೊಟ್ಟಿ ತಿಂದ್ರೆ ನಮ್ ಡಿಸೆಂಟ್ರಿ ಹತ್ತಿ ಬಿಡ್ತದ. ಯಾಕೆ ಹತ್ತತ್ತ ಗೊತ್ತೈತಿ? ಒಂದು ಗೋವಿನ ಜೋಳ ರೊಟ್ಟಿ ತಿಂದ್ವಿ ಅಂದ್ರೆ ಡಿಸೆಂಟ್ರಿ ಹತ್ತತ್ತ ಬಹಳಷ್ಟು ಜನಕ್ಕೆ. ಹತ್ತತ್ರಿ ಸರ್, ಯಾಕನ್ರಿ ಡಿಸೆಂಟ್ರಿ ಹತ್ರಿ ಅಂತ? ಯಾಕಂತಂದ್ರ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಇರಂಗಿಲ್ಲ. ಆ ಸಜ್ಜೆ ರೊಟ್ಟಿಯನ್ನ ತಿಂದವ್ರಿಗೆ ಬಹಳಷ್ಟು ಮಂದಿ ಡಿಸೆಂಟ್ರಿ ಹತ್ತತ್ತ. ಅದನ್ನ ಡೈಜೆಸ್ಟ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ದೇಹಕ್ಕೆ ಇರೋದಿಲ್ಲ. ಅದನ್ನ ಇಮ್ಯೂನ್ ಪವರ್ ಅಂತ ಕರಿತೀವಿ. ಎಸ್, ಅಂಥದ್ದನ್ನ ಬಲಿಷ್ಠವಾಗಿಗೊಳಿಸಲಿಕ್ಕೆ ಈ ಈ ಮಲ್ಟಿ ವಿಟಮಿನ್ ಮಿನರಲ್ಸ್ ಟ್ಯಾಬ್ಲೆಟ್ ಏನ್ ಮಾಡ್ತತೆ ಅಂದ್ರೆ ಕೆಲಸ ಮಾಡ್ತದೆ. ನಮ್ಮ ರೋಗ ಯಾಕೆ ಬರ್ತಾವ ಅಂತಂತಂದ್ರ ಇಮ್ಯೂನ್ ಪವರ್ ಸರಿ ಇರಂಗಿಲ್ಲ. ಇಮ್ಯುನಿಟಿ ಪವರ್ ಹೌದು. ಈಗ ಹೋಲ್ ಬಿಡ್ರಿ, ಈಗ ಬಹಳಷ್ಟು ಜನ ಬೆಂಗಳೂರಿಗೆ ಹೋಗಿ ಒಂದ್ ದಿವ್ಸ ಅಲ್ಲಿರೋರು ಇಲ್ಲಿ ಬಂದ್ರ ಡಿಸೆಂಟ್ರಿ ಹತ್ತಿ ಬಿಡ್ತತೆ. ಅವ್ರು ಇಲ್ಲಿ ಬಂದ್ರ
ಯಾಕಂತಂದ್ರೆ ಅಲ್ಲಿ ಕಾರ್ಬನ್ ಕುಡಿದು 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 ಅದಕ್ಕೆ ಅಡ್ಜಸ್ಟ್ ಆಗಿರ್ತಾವ. ಇಲ್ಲಿ ಬಂದ್ ಕೂಡ ಚಲೋ ಫ್ರೆಶ್ ಏರ್ ಬಂದ್ರ ಅಂತಂದ್ರೆ ಒಂದ್ ವಾರ ಡಿಸೆಂಟ್ ಇರ್ತವ್ರು. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ ನೀವು. ನಾವ ಇಲ್ಲಿದ್ದವ್ರು ಅಲ್ಲಿಗೆ ಹೋದಿವಿ ಅಂತಂದ್ರೆ ನಮಗೂ ವೇರಿಯೇಷನ್ಸ್ ಆಗೇ ಬಿಡ್ತತಿ. ಯಾಕೆ ಅಂತಂತಂದ್ರೆ ವಾತಾವರಣ. ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ನಮ್ಮ ಮನ್ಯಾಗ ಇದ್ದಾಗ ಹೆಂಗಿರ್ತೈತಿ, ಖುಷಿ ಇರ್ತೀವಿ. ಬೇರೆದವ್ರ ಮನೆಗೆ ಹೋದೇವಿ ಅಂದ್ರೆ ಅನ್ಕಂಫರ್ಟೇಬಲ್ ಫೀಲ್ ಇರ್ತತಿ. ಹಂಗ ಇಮ್ಯೂನ್ ಸಿಸ್ಟಮ್ ಏನ್ ಕೆಲಸ ಮಾಡ್ತತಿ ಅಂತಂತಂದ್ರೆ ರಕ್ಷಣಾ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸಬೇಕಾಗಿತ್ತಂತಂದ್ರೆ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್ ಪಾತ್ರ ಅತ್ಯವಶ್ಯ ಇದೆ. ಅದಕ್ಕೆ ನಾವು ಇದನ್ನ ಅರ್ಥೈಸ್ಕೋಬೇಕಾಗಿದೆ. ಓಕೆ, ಹಂಗಂದ್ರೆ ಎಲ್ಲಿದಾವೆ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್? ಎಲ್ಲಿ ಸಿಗ್ತಾವೆ? ಹುಡುಕೋದು ಹೆಂಗಿರಿ ಇವನ್ನ? ನೀವು ತಿಪ್ಪರ್ಲಾಗ ಹಾಕಿದ್ರು ನಮ್ಗೆ ಏನು ದೇಹಕ್ಕೆ ಬೇಕಲ್ಲ ಅದನ್ನೆಲ್ಲ ಕೊಡಕ್ ಆಗಂಗಿಲ್ಲ. ಯಾಕ? ನಮ್ಗೆ ಒಂದ್ ಸಿಕ್ಕರು ಒಂದ್ ಸಿಗಂಗಿಲ್ಲ. ಹಾಗಾದ್ರೆ ಪರ್ಯಾಯ ಏನು ಅಂತಂತಂದ್ರೆ ಮೆಲಿನ್ ನ್ಯೂಟ್ರಿಕೇರ್ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್ ಹೆರ್ಬಲ್ ಟ್ಯಾಬ್ಲೆಟ್. ಎಸ್, ಯಾಕಂದ್ರ ನೀವು ಎಲ್ಲಿ ಸಿಗಲಾರ್ದ ನೋಡಿ ದಿನ ಒಂದು ಎಲ್ಲಾನು ತಿನ್ನಕ್ ಸಾಧ್ಯತಿ. ಫ್ರೂಟ್ಸ್ ತಿನ್ರಿ, ವೆಜಿಟೇಬಲ್ಸ್ ತಿನ್ರಿ, ಡ್ರೈರಿ ಪ್ರಾಡಕ್ಟ್ ತಿನ್ರಿ, ಎಗ್ಸ್ ತಿನ್ರಿ, ಮೀಟ್ಸ್ ತಿನ್ರಿ, ಗ್ರೇನ್ಸ್ ತಿನ್ರಿ, ಇವು ಎಲ್ಲದ್ರೊಳಗೂ ಐತಿ ವಿಟಮಿನ್ಸ್ ಮಿನರಲ್ಸ್ ಅದಾವ. ಬಟ್ ಇವನ್ನೆಲ್ಲ ನಮ್ಗೆ ಸಿಗಂಗಿಲ್ಲ. ಹೆಂಗ್ ಮಾಡೋದು? ಸಿಗಂಗಿಲ್ಲ ಅಂತ ಹುಡುಕ್ಬೇಕು. ಎಸ್ ಎಸ್, ಇನ್ಮೇಲೆ ಇದರ ಪ್ರಾಮುಖ್ಯತೆ ಗೊತ್ತಾಗತ್ತೆ. ಮಲ್ಟಿ ವಿಟಮಿನ್ಸ್ ಒಳಗ 3 ಟೈಪ್ಸ್ ಮಾಡ್ಬೋದು. 3 ಟೈಪ್ಸ್ ಆಫ್ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್. ಯಾಕೆ ಹೇಳ್ತಾ ಇದ್ದೇನೆ ಅಂತಂತಂದ್ರೆ ಒಂದು ಬೇಸಿಕ್ ಆಗಿರ್ತಕ್ಕಂಥದ್ದು, ಎಲ್ಲರಿಗೂ ಅತ್ಯವಶ್ಯವಾಗಿ ಬೇಕಾದದ್ದು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ನಾ ಇಲ್ಲೊಂದು ವರ್ಡ್ ಬರ್ಸಿ ಇದೆ. ಟೈಪ್ಸ್ ಆಫ್ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್. ಬೇಸಿಕ್. ಬೇಸಿಕ್ ಅಂದ್ರೆ ಅಗತ್ಯವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಅಗತ್ಯ ಐತಿದು. ಒಂದು ಮಕ್ಕಳಿಂದ ಹಿಡಿದು ಒಂದು ಸಣ್ಣ ಕೂಸಿನಿಂದ ಹಿಡಿದು ಸಾಯುವಂತವ್ರು ಎಲ್ಲರಿಗೂ ಕೂಡ ಅಗತ್ಯ ಐತಿ. ಅದಕ್ಕೆ ಬೇಸಿಕ್ ಅಂತ ಕರೀತೀವಿ. ಮಲ್ಟಿವಿಟಮಿನ್ಸ್ ಟೇಕನ್ ಒನ್ಸ್ ಅ ಡೇ that contain almost all vitamins minerals, most amounts that do not exceed daily values. ದಿನಕ್ಕಿಷ್ಟ ಕೊಡಬೇಕಂತೈತಿ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್ ಅನ್ನ. ಇದಕ್ಕೆ ಇದರದ ಅರ್ಥ ಬಹಳಷ್ಟು ಇರಬೇಕು. ನಾವು ದಿನ ತಿನ್ಕೊಡೋದ ಹೆಚ್ಚಕಮ್ಮ ತಿಂದ್ಬಿಡ್ತೀವಿ. ಹೆಚ್ಚಿಗೆ ಕೊಟ್ರೆ ಏನಾಗತ್ತ ಸರ? ಹೆಚ್ಚಿಗೆ ಕೆಲಸ ಮಾಡಿದ್ರಿ ಅಂದ್ರೆ ಏನಾಕತ್ತೀರಿ ರಾಘವಂತ್ ಸರ್? ಹೆಚ್ಚಿಗೆ ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ ಸರ್. ಹೆಚ್ಚಿಗೆ ಊಟ ಮಾಡಿದ್ರಿ ಅಂದ್ರೆ ಏನಾಕತ್ತೀರಿ? ಪಾಟಿ ಕೆಟ್ಟ ಬಿಡ್ತತಿ. ಹೌದು ಸರ್. ಅದಕ್ಕೆ ಹೇಳೋದು ಡೈಲಿ ವ್ಯಾಲ್ಯೂಸ್ ಅದಾವ. ಅದಕ್ಕೆ ಎಷ್ಟು ಡೈಲಿ ಪ್ರತಿನಿತ್ಯ ಎಷ್ಟು ತಗೋಬೇಕು ಅಂತಕ್ಕಂಥದ್ದು ಇದು ಬಹಳಷ್ಟು ಮುಖ್ಯ. ಇದನ್ನೇ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಕರೀತೀವಿ. ಬ್ಯಾಲೆನ್ಸ್ ಅಂತಕ್ಕಂಥ ಪದ ಇದಕ್ಕೆ ಹೇಳೋದು. ಇಟ್ ಡು ನಾಟ್ ಎಕ್ಸೀಡ್ ಡೈಲಿ ವ್ಯಾಲ್ಯೂಸ್, DVS ಅಂತ ಅಲ್ಲಿ ಒಂದು ವರ್ಡ್ ಇದೆ. ಡೈಲಿ ವ್ಯಾಲ್ಯೂಸ್ ಇಲ್ಲಿದೆ ನೋಡಿ, DVS. ಡೈಲಿ ಇಷ್ಟ ಒಬ್ಬ ಮನುಷ್ಯನಿಗೆ, ಒಂದ್ ಸಣ್ಣ ಮಗುಗೆ, ದೊಡ್ಡವಗೆ, ಈ ವಯಸ್ಸಿನ ಅನುಗುಣವಾಗಿ ಅವ್ರಿಗೆ ಇಷ್ಟೇ ಬೇಕಂತ ಇದೆ. ಅದನ್ನ ಡೈಲಿ ವ್ಯಾಲ್ಯೂಸ್ ಅಂತ ಕರಿತೀವಿ. ರೆಕಮೆಂಡೆಡ್ ಡೈಟರಿ ಅಲೌನ್ಸ್ ಅಂತ ಕರಿತೀವಿ, RDA. ಎಷ್ಟು ಕೊಡಬೇಕು ಅದು RDA ಅಂತ ಕರಿತೀವಿ. ಇನ್ನ ಅಡಿಕ್ವೇಟ್ ಇಂಟೆಕ್ಸ್ ಅಂತ ಕರಿತೀವಿ, AI. ಆಕ್ಚುಲಿ ದೀಸ್ ಆರ್ ದ ಸೈಂಟಿಫಿಕ್ ಟರ್ಮ್ಸ್. ನಿಮ್ಗೆ ಅರ್ಥ ಆಗತ್ತೋ ಗೊತ್ತಿಲ್ಲ. ಆಕ್ಚುಲಿ ನಾ ಹೇಳಾಕತ್ತೀನಿ, ಇದು ಬಹಳ ಇಂಡೆಪ್ತ್ ಐತಿ, ಆದ್ರೂ ಕೂಡ ನಿಮ್ಗೆ ಹೇಳಾಕತ್ತೀನಿ. ಅಡಿಕ್ವೇಟ್ ಇಂಟೆಕ್ಸ್, ನಾವ್ ಎಷ್ಟು ತಗೋಬೇಕು ನ್ಯೂಟ್ರಿಯೆಂಟ್ಗಳನ್ನು, ಎಷ್ಟು ಅವಶ್ಯಕತೆ ಇದೆ, ಎಷ್ಟು ನಾವು ಕೊಡಬೇಕು, ಎಷ್ಟನ್ನ ಅದು ಯೂಸ್ ಮಾಡ್ಕೋಬೇಕು. ಇದನ್ನೆಲ್ಲದ ಸೂತ್ರದ ಮೇಲೆ ನಾವು ಇದನ್ನೆಲ್ಲ ಕೊಡ್ಬೇಕು ಊಟ. ಇದ ಗೊತ್ತಿದ್ದಿಲ್ಲ ನಮಗೂ ಮೊದಲ. ಸುಮ್ ತಿಂತಿದ್ವಿ ಹಂಗ. ಆದ್ರೆ ಈ ಕಮ್ಯುನಿಟಿ ಒಳಗೆ ಬರ್ತಕ್ಕಂಥವ್ರು ಬಹಳಷ್ಟು ಭಾಗ್ಯಶಾಲಿಗಳು ಇದನ್ನೆಲ್ಲಾ ತಿಳ್ಕೋತೀರಿ. ಇದು ಎಲ್ಲಿ ಗೊತ್ತಾಗತ್ತೆ ಗೊತ್ತಾ? ಸೈಂಟಿಸ್ಟ್ಗಳಿಗೆ ಮಾತ್ರ ಗೊತ್ತಿವೆಲ್ಲ. ನಮ್ಗ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಯಾವ ಯೂನಿವರ್ಸಿಟಿಯು ಕೊಡ್ಲಾರದಂತ ಒಂದು ಅದ್ಭುತವಾದಂತಹ ನಾಲೆಜ್ ಅನ್ನ ಈ ಕಮ್ಯುನಿಟಿ ಕೊಡಕತ್ತೈತಿ ಅಂತಂದ್ರ ನಿಜವಾಗಿಯೂ ಗ್ರೇಟ್. ಇದಕ್ಕೆ ಎಷ್ಟು ಪೇ ಮಾಡಿದ್ರು, ಎಷ್ಟು ರೊಕ್ಕ ಕೊಟ್ರು, ನಾವ್ ಎಷ್ಟು ಫೀಸ್ ಕಟ್ಟಿದ್ರು ವ್ಯಾಲ್ಯೂ ಕಟ್ಟಕ್ಕಾಗಲ್ಲ. ಎಸ್, ಅದಕ್ಕೆ ಮೇಲೆ ನ್ಯೂಟ್ರಿಕೇರ್ದ ಒಂದು ಕಮ್ಯುನಿಟಿ ಒಳಗೆ ಇಂಥವನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ನಿಜವಾಗಿ ಸೌಭಾಗ್ಯಶಾಲಿಗಳು.
This fact sheet focus primarily on the basic broad spectrum multivitamins minerals. ಅದಕ್ಕೆ ಹೇಳಿದ್ದು ನಾ ಬೇಸಿಕ್ ಆಗಿ ಎಷ್ಟು ಕೊಡ್ಬೇಕು ಅದನ್ನೇ ಬ್ರಾಡ್ ಸ್ಪೆಕ್ಟ್ರಮ್ ಪ್ರತಿಯೊಬ್ಬರಿಗೂ. ಬ್ರಾಡ್ ಸ್ಪೆಕ್ಟ್ರಮ್ ಅಂತಂತಂದ್ರೆ ಏನು ಅಂತಂತಂದ್ರೆ ದ ಫಾರ್ಮುಲೇಷನ್ ಫಾರ್ ದ ಚಿಲ್ಡ್ರನ್, ಮೆನ್, ವುಮನ್, ಅಡಲ್ಟ್ ವುಮನ್, ಪ್ರೆಗ್ನೆಂಟ್, ಓಲ್ಡ್ ಪೀಪಲ್, ಇದೆಲ್ಲ ಏನಂತ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳೋದು. ಇದು ಎಲ್ಲರಿಗೂ ಅವಶ್ಯಕತೆ ಐತಿ. ಮಲ್ಟಿವಿಟಮಿನ್ಸ್ ಎಲ್ಲರಿಗೂ ಅವಶ್ಯಕತೆ. ಯಾರಿಗೈತೆ? ಹುಟ್ಟು ಕೂಸಿನಿಂದ ಹಿಡಿದು ಗರ್ಭದಿಂದ ಹಿಡಿದು ಗೋರಿ ಮುಟ್ಟುವರೆಗೂ ಮಲ್ಟಿವಿಟಮಿನ್ಸ್ ಅವಶ್ಯಕತೆ. ಅದಕ್ಕೆ ಹೇಳಿದು ಫಾರ್ಮುಲೇಷನ್ ಫಾರ್ ದ ಚಿಲ್ಡ್ರನ್ಸ್, ಅಡಲ್ಟ್ ಮೆನ್ಸ್, ವುಮನ್, ಅಡಲ್ಟ್ ವುಮನ್, ಪ್ರೆಗ್ನೆಂಟ್, ಚಿಲ್ಡ್ರನ್ ಅಂಡ್ ಅಡಲ್ಟ್ಸ್ ಆಲ್ಸೋ, ಓಲ್ಡರ್ ಅಡಲ್ಟ್ಸ್ ಎಲ್ಲರಿಗೂ ಡಿಫ್ರೆಂಟ್ ಅಮೌಂಟ್ ನೊಳಗೆ ಏನ್ ಬೇಕಂತಂದ್ರೆ ನಮಗೆ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಅವಶ್ಯಕತೆ ಐತಿ. ಪ್ರತಿಯೊಬ್ಬರಿಗೂ ಅವಶ್ಯಕತೆ. ಎಸ್, ನಾ ಎರಡನೇದ್ದು ಹೇಳೋದು ಮಲ್ಟಿವಿಟಮಿನ್ಸ್ ಅವಶ್ಯಕತೆ. ಎರಡನೇದ್ದು ಹೈ ಪೊಟೆನ್ಸಿ ಎಲ್ಲಿ ನಮ್ಗೆ ಬೇಕು. ಕೆಲವೊಂದು ಸಾರಿ ಬೇಸಿಕ್ ಆಗಿ ಅಂಕರ್, ಕಾಮನ್ ಆಗಿ ಅಂಕರ್ ಬೇಕು, ಕಾಮನ್ ಆಗಿ ಎಲ್ಲರಿಗೂ ಬೇಕು. ಕೆಲವೊಂದು ಸಾರಿ ಹೈ ಪೊಟೆನ್ಸಿ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಅವಶ್ಯಕತೆ ಐತಿ ಬಾಡಿಗೆ. Multivitamins minerals contains amounts some vitamins minerals that are absolutely higher than DV daily values, RDA recommended daily allowance, AI. ಇದನ್ನ ಮೇಲೂ ಬಿಟ್ಟು ಕೊಡಬೇಕಾಗತ್ತೆ ಕೆಲವೊಂದು ಸಾರಿ. ಅದಕ್ಕೆ ಹೈ ಪೊಟೆನ್ಷಿಯಲ್ ನೀಡ್ ಅಂತ ಕರಿತೀವಿ. ಅದರ ಅವಶ್ಯಕತೆ ಐತಿ. ಎಸ್, ಅಪ್ಪರ್ ಇಂಟೇಕ್ ಲೆವೆಲ್ ನಾವು ಬಿಟ್ಟು ಏನ್ ಮಾಡ್ಬೇಕಂತಂದ್ರೆ ಕೊಡಬೇಕಾಗತ್ತೆ. ಎಂಥವ್ರಿಗೆ ಸಮಸ್ಯಾತ್ಮಕ ವ್ಯಕ್ತಿಗಳಿರ್ತಾರೆ, ಬಹಳಷ್ಟು ಡೆಫಿಷಿಯನ್ಸಿ ಆಗಿ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಅಪ್ಪರ್ ಲೆವೆಲ್ ನಲ್ಲಿ ಹೈ ಪೊಟೆನ್ಷಿಯಲಿ ಇರ್ತಕ್ಕಂತಹ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಗಳನ್ನು ಕೊಡಬೇಕಾಗತ್ತೆ. ಕೆಲವೊಂದಿಗೆ ನಾರ್ಮಲ್ ಆಗಿರ್ತಕ್ಕಂಥವ್ರಿಗೆ ಮುಂಜಾನೊಂದು ಸಂಜೆಗೊಂದು ನಾರ್ಮಲ್ ಆಗಿರ್ತಕ್ಕಂಥವ್ರು. ಹೌದು, ಇದು RDA ಡೈಲಿ ಅಲೌನ್ಸ್ ಪ್ರಕಾರ ಏನಾಗಿದೆ, ಡೈಲಿ ವ್ಯಾಲ್ಯೂಸ್ ಪ್ರಕಾರ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಕೆಲವೊಬ್ಬರಿಗೆ ಅತ್ಯವಶ್ಯ ಬೇಕಾಗಿರ್ತದೆ. ದಿನಕ್ಕೆ 3 ಟ್ಯಾಬ್ಲೆಟ್ ತಗೋರಿ ಅಂತ ಹೇಳ್ತಾರ ಡಾಕ್ಟರ್ಸ್. ಹೇಳ್ತಾರ, ಕೇಳಿದಿರಿ? ಇದನ್ನ ಮುಂಜಾನೆ ತಗೋರಿ, ಸಂಜೆ ಕೊಂದರಿ ಅಂತ ಹೇಳ್ತಾರ. 3 ಟೈಮ್ ಹೇಳ್ತಾರ. ಕೆಲವೊಮ್ಮೆ ಒಬ್ಬರಿಗೆ ಒಂದ ಟೈಮ್ ಹೇಳ್ತಾರ. ಯಾಕಂತಂದ್ರ ಯಾರೋ ಸ್ಕ್ರಾಚ್ ಮಾಡಕತ್ತಾರಿ, ದಯಮಾಡಿ ಮಾಡ್ಬೇಡ್ರಿ. ಎಸ್, ಕೆಲವೊಬ್ಬರಿಗೆ ಹೆಚ್ಚಿಗೆ ಬೇಕಾಗ್ತಾವೆ. ಅದನ್ನೇ ಹೈ ಪೊಟೆನ್ಷಿಯಲ್ ನೀಡ್ ಅಂತ ಕರಿತೀವಿ. ನಾವೆಲ್ಲ ಈಗ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ನಾರ್ಮಲ್ ಆಗಿರ್ತಾಗ ಆರೋಗ್ಯವಾಗಿ ಅಂತವ್ರಿಗೆ ಟೂ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಿ. ಮುಂಜಾನೆ ಒಂದು, ಸಾಯಂಕಾಲ ಒಂದು, ಊಟದ ಜೊತೆಗೆ. ಎಸ್, ಕೆಲವೊಬ್ಬರಿಗೆ ಹೆಚ್ಚಿಗೆ ಬೇಕಾಗತ್ತೆ. ಅದನ್ನ ಯಾರಿಗ್ ಗೊತ್ತಿರ್ತದೆ ಅಂತಂತಂದ್ರೆ ದೇ ನೋ ಓನ್ಲಿ ದ ಕೋಚಸ್. ಎಸ್, ಅದಕ್ಕೆ ಕೋಚ್ ಏನ್ ಹೇಳಬೇಕು, ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಯಾಕಂತಂದ್ರೆ ಹೈ ಪೊಟೆನ್ಷಿಯಲ್ ನೀಡ್ ನಮಗ್ ಗೊತ್ತಿರ್ತದೆ, ಬೇರೆದವ್ರಿಗೆ ಗೊತ್ತಿರೋದು. ಎಸ್, ಫೈನ್. ಇದು ಒಂದು ರೀತಿಯಾಗಿ. ನೆಕ್ಸ್ಟ್, ಮೂರನೇದ್ದು ಸ್ಪೆಷಲೈಸ್ಡ್ ಕಂಡೀಷನ್ ಸ್ಪೆಸಿಫಿಕ್ ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಅನ್ನ ಈ ರೀತಿಯಾಗಿ 3 ವಿಭಾಗಗಳಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಬೈಫರ್ಫಿಕೇಟ್ ಮಾಡಿ ನಾವು ಕೊಡ್ಬೇಕಾಗತ್ತೆ. ಎಸ್, ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಸಚ್ ಆಸ್ ದೋಸ್ ಎನರ್ಜಿ, ಎನ್ಹಾನ್ಸ್ಡ್ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್, weight control, improve immune functioning, eye health, and combining several vitamins, minerals, botanical and ಸ್ಪೆಷಲಿ ಇಂಗ್ರೀಡಿಯೆಂಟ್ಸ್ ಗಳನ್ನ ಉಪಯೋಗ ಮಾಡಿಕೊಂಡು ಬಹಳಷ್ಟು ನಾವ್ ಏನ್ ಮಾಡ್ಬೇಕಂತಂದ್ರೆ ಯೂಸ್ ಮಾಡ್ಬೇಕಾಗತ್ತೆ. ಇದು ಸ್ಪೆಷಲೈಸ್ಡ್ ಅಂದ್ರೆ ಮಹತ್ವವನ್ನು ಕೊಟ್ಟು ನಾವು ಉಪಯೋಗ ಮಾಡ್ಬೇಕಾಗತ್ತೆ. ಅದಕ್ಕೆ ಬಹಳಷ್ಟು ಈಗ ಅಥ್ಲೆಟಿಕ್ಸ್ ಇರ್ತಾರೆ, ಬಹಳ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಅಂತವ್ರಿಗೆ ನಾವು ಸ್ಪೆಷಲ್ ಕಂಡೀಷನ್ ಸ್ಪೆಸಿಫಿಕ್ ಆಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಮಾಡ್ಬೇಕಾಗತ್ತೆ. ವೇಟ್ ಕಂಟ್ರೋಲ್ ಮಾಡೋರಿಗೆ ಆಗಿದ್ರಿ, ಇಮ್ಯೂನ್ ಪವರ್ ಲೋ ಇದ್ದವ್ರಿಗೆ, ಇನ್ನೂ ಅನೇಕ ಸಮಸ್ಯೆಗಳು ಇರ್ತಾವ. ಅವ್ರಿಗೆಲ್ಲ ಇವನ್ನೆಲ್ಲ ಬಳಕೆ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಇವುಗಳನ್ನ ಕೊಡಬೇಕಾಗತ್ತೆ. ಅದಕ್ಕೆ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಅನ್ನ 3 ಕೆಟಗರಿಯಾಗಿ ನಾ ಏನ್ ಮಾಡಿದ್ದೇನೆ, ಟೈಪ್ಸ್ ಗಳನ್ನ ಮಾಡಿದೀವಿ. ಕಾರಣಗಳೇನಾದ್ರೆ ಇದು ಉದ್ದೇಶಕ್ಕಾಗಿ. ಎಸ್,
ಓಕೆ, ಟೋಟಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಬ್ರಾಡ್ ಏನ ಬೋರ್ಡ್, ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಇದು ಏನ್ ಮಾಡ್ತೈತಿ ಅಂತಂದ್ರೆ ಈ IDA ಆ DVA ಇದೇನ್ ಮಾಡ್ತೈತಿ ಅಂತಂದ್ರೆ ಬೈಫರ್ಫಿಕೇಟ್ ಮಾಡ್ತೈತಿ. ನಾವ್ ಎಷ್ಟು ತಗೋಬೇಕು ಯಾರು ತಗೋಬಾರ್ದು ಅಂತ ಯಾವ್ದು ಮಾಡ್ತೈತಿ ಅಂದ್ರೆ ಫುಡ್ ಅಂಡ್ ನ್ಯೂಟ್ರಿಷನ್ ಬೋರ್ಡ್ ನಮ್ಗೆ ತಿಳಿಸ್ಕೊಡ್ತದೆ. ಅದು ಎದ್ರ ಮೇಲೆ ಅಂತಂದ್ರೆ ಏಜು, ಸೆಕ್ಸು, ನೀಡ್ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಎವ್ರಿ ಬಾಡಿ. ಎಸ್, ಇದ್ರ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೊಡಬೇಕಾಗತ್ತೆ, ಲೋ ಹೈ ಯಾವ್ದಂತ. ಎಸ್, ಅದಕ್ಕೆ ಇರ್ಲಿ ಏನೋ ಅದು ಇದು ಇದೆ. ಓಕೆ, ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಯೂಸಸ್ ಏನು, ಹಾಗಾದ್ರೆ ಇದ್ರ ಉಪಯೋಗ ಏನು? ನಾನು ಆಗಲೇ ಹೇಳಿದ್ದೀನಿ, ಕೆಲವೊಂದಿಷ್ಟು ಹೇಳ್ತಾ ಇದ್ದೀನಿ, ಇದು ಬಹಳಷ್ಟು ಮುಖ್ಯ. ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಅಂಡ್ ಹೆಲ್ತ್, ಆರೋಗ್ಯಕ್ಕಾಗಿ ಮಲ್ಟಿವಿಟಮಿನ್ಸ್ ಮಿನರಲ್ಸ್ಗಳು ಬೇಕು. ಬಹಳಷ್ಟು ಜನರು ಏನ್ ಮಾಡ್ತಾರ ಅಂದ್ರೆ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಬಹಳಷ್ಟು ಏನೋ ವೇರಿಯಸ್ ರೀಸನ್ಸ್, ಅನೇಕ ಕಾರಣಗಳಿಂದ ಇದನ್ನು ಉಪಯೋಗ ಮಾಡ್ತಾರೆ. ಎದಕ್ಕೆ ಅಂದ್ರೆ ಫಸ್ಟ್ನೇದು ಅಂತಂತಾರೆ ಟು ಇಂಪ್ರೂವ್ ದ ಹೆಲ್ತ್ ಅಂಡ್ ಪ್ರಿವೆಂಟ್ ದ ಕ್ರೋನಿಕ್ ಡಿಸೀಸಸ್, ದೀರ್ಘಕಾಲಿಕವಾದಂತಹ ಕಾಯಿಲೆಗಳು ಏನದಾವೆ ಇವುಗಳನ್ನ ಇವುಗಳಿಂದ ಹೊರಬರೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಟ್ಯಾಬ್ಲೆಟ್ಸ್ ಗಳನ್ನ ನಾವು ಕೊಡ್ತೀವಿ. ಡಾಕ್ಟರ್ಸ್ ಗಳ ಕೊಡ್ತಾರೆ, ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಬಹಳಷ್ಟು ಕೊಡ್ತಾರೆ. ಎದಕ್ಕೆ? ಟು ಇಂಪ್ರೂವ್ ದ ಹೆಲ್ತ್. ಫಸ್ಟ್ ಕಂಡೀಷನ್ ಎದಕ್ಕಂತಂದ್ರೆ ಇದು ಎದಕ್ ಬೇಕಂತಂದ್ರೆ ನಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕಾಗಿತ್ತಂದ್ರ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ದ ಪಾತ್ರ ಬಹಳಷ್ಟು ಮುಖ್ಯ ಐತಿ. ಅಂಡ್ ಪ್ರಿವೆಂಟ್ ದ ಕ್ರೋನಿಕ್ ಡಿಸೀಸಸ್, ಬಹಳಷ್ಟು ದೀರ್ಘಕಾಲಿಕ ಏನು ಕಾಯಿಲೆಗಳದಾವ, ಅದರಿಂದ ನಾವು ಪ್ರಿವೆಂಟ್ ಆಗ್ಬೇಕು, ರಕ್ಷಣೆ ಪಡ್ಕೋಬೇಕಾಯ್ತಂದ್ರೆ ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಬೇಕು. ಯಾಕೆ ಅಂದ್ರೆ ಇದ್ರೊಳಗೆ ರಿಚ್ ನ್ಯೂಟ್ರಿಯೆಂಟ್ಸ್ ಇರ್ತವೆ. ಇನ್ಕ್ರೀಸ್ ದ ನ್ಯೂಟ್ರಿಯೆಂಟ್ಸ್ ಇಂಟೇಕ್. ಇದ್ರ ಉದ್ದೇಶ ಏನಂತಂದ್ರೆ ನ್ಯೂಟ್ರಿಯೆಂಟ್ಗಳನ್ನ ಹೆಚ್ಚಿಗೆಗೊಳಿಸೋದೇ ಇದರ ಉದ್ದೇಶ. ಟೇಕಿಂಗ್ ಏನಮ್ಮ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಇನ್ಕ್ರೀಸ್ ದ ನ್ಯೂಟ್ರಿಯೆಂಟ್ ಇಂಟೇಕ್ ಅಂಡ್ ಹೆಲ್ಪ್ಸ್ ದ ಪೀಪಲ್ ಟು ರೆಕಮೆಂಡೆಡ್ ಅಮೌಂಟ್ಸ್ ಆಫ್ ವಿಟಮಿನ್ಸ್ ಮಿನರಲ್ಸ್. ಅವ್ರಿಗೆ ಏನ್ ಬೇಕಾಗಿದೆ ಅದೆಲ್ಲ ಕೂಡ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಒಂದೇ ಮಾತು ಹೇಳ್ತೀನಿ, ಹೆಂಗಂದ್ರೆ ಹೆಂಗ್ ಡೆಫಿಷಿಯನ್ಸಿ ಆಗತ್ತೆ ನಮ್ಗೆ. ಈಗ ನಾವು ಇವತ್ತು ಕೊಡಬೇಕಾಗಿದೆ ಐರನ್ ಇಷ್ಟು ತಿನ್ಬೇಕಂತಿದೆ, ವಿಟಮಿನ್ D3 ಇಷ್ಟು ಕೊಡ್ಬೇಕಂತಿದೆ, ಕ್ಯಾಲ್ಸಿಯಂ ಇಷ್ಟು ತಗೋಬೇಕಂತಿದೆ. ಇದನ್ನ ನೀವು ಕೊಡ್ಲಾರ್ದ ಬಹಳ ದಿವ್ಸ ಹೋಗ್ಬಿಡ್ತೇವೆ. ಏನಾಗತ್ತ ಸಮಸ್ಯೆ? ಯಾಕಂದ್ರೆ ಇವತ್ತು ಕೊಡ್ಲಿಲ್ಲ ಅಂದ್ರೆ ನಾಳೆ ಕೆಲಸ ಮಾಡಂಗಿಲ್ಲ ಅದ ದೇಹ. ಅರ್ಥ ಆಯ್ತು? ನಾಡಿದ್ದು ಹಂಗೆ ಒಂದು ವರ್ಷ ಕೊಡ್ಲಾರ್ದನ್ನ ಒಂದ ಸಾರಿ ಕೊಟ್ರೆ ಅಂದ್ರೆ ಏನಾಗತ್ತ? ಸೈಡ್ ಎಫೆಕ್ಟ್ ಆಗತ್ತೆ. ಅದಕ್ಕೆ ಹೇಳೋದು ನಾವು ಡೈಲಿ ರೆಕಮೆಂಡೆಡ್ ಅಲೌನ್ಸ್ ಅನ್ನ ನಾವು ಯಾವತ್ತೂ ಮೇಂಟೈನ್ ಮಾಡ್ಬೇಕು, RD ಮೇಂಟೈನ್ ಮಾಡ್ತಾ ಇರ್ಬೇಕು. ಅದಕ್ಕೆ ನೀವು ಮೋಸ ಮಾಡಿದ್ರೆ ಅದು ಎಲ್ಲಿ ಹೋಗೋದಲ್ಲ, ಮೋಸ ಇಲ್ಲೇ ಇರ್ತೈತೆ. ನಿಮ್ ದೇಹಕ್ಕೆ ಮೋಸ ಮಾಡಿದ್ರೆ ಅದು ಇವತ್ತು ಕೊಡ್ಲಿಲ್ಲ ಅಂತಂದ್ರೆ ಅದು ಎಲ್ಲಿ ಹೋಗೋದಲ್ಲ, ಇಲ್ಲೇ ಇರ್ತೈತೆ. ನಿಮಗೆ ಬೇರೆ ರೀತಿಯಾದ ಸಮಸ್ಯೆಗಳು ಉಲ್ಬಣ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಅದಕ್ಕೆ ಹೇಳೋದು ಈ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಗಳ ಯೂಸ್ ಏನು ಅಂತಂದ್ರೆ ಇನ್ಕ್ರೀಸ್ ದ ನ್ಯೂಟ್ರಿಯೆಂಟ್ ಇಂಟೆಕ್ಸ್, ನ್ಯೂಟ್ರಿಯೆಂಟ್ಗಳನ್ನ ಹೆಚ್ಚಿಗೆಗೊಳಿಸುವುದು ಇದರ ಉದ್ದೇಶ. ಎಸ್, ಫೈನ್. ಇಂಪ್ರೂವ್ ದ ಹೆಲ್ತ್ ಅಂಡ್ ಕ್ರೋನಿಕ್ ಡಿಸೀಸಸ್ ಆಗಲೇ ಹೇಳಿದೆ. ಮೋಸ್ಟ್ ಆಫ್ ದ ಸ್ಟಡಿ ಹೇಳ್ತಾವೆ ಈ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಎನ್ಹಾನ್ಸ್ ಮಾಡ್ತವೆ, ಚೆನ್ನಾಗಿಗೊಳಿಸ್ತದೆ. ಅದಕ್ಕೆ ಡಾಕ್ಟರ್ ಕೊಟ್ಟರು ಅದನ್ನೇ ಕೊಡ್ತಾರೆ, ಬಟ್ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥದ್ದು ಕೊಡ್ತಾರೆ. ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ನಾವು ಬಳಕೆ ಮಾಡ್ಬೇಕಂತ ನಾವು ಹೇಳ್ತೀವಿ ಅಷ್ಟೇ. ಎಸ್, ಬಹಳಷ್ಟು ಇದನ್ನ ಕಂಪ್ಯಾರಿಸನ್ ಮಾಡಿ ನೋಡಿದ್ದಾರೆ. ಮಲ್ಟಿವಿಟಮಿನ್ಸ್ ಮಿನರಲ್ ಸಪ್ಲಿಮೆಂಟ್ಸ್ others who do not take the supplements, they leads to the chronic diseases. ಅದಕ್ಕೆ ಇನ್ನು ಡೈಟ್ ನೊಳಗೆ ನಮ್ಗೆ ಏನ್ ಬೇಕಂತಂದ್ರೆ ಸಪ್ಲಿಮೆಂಟ್ಸ್ ಅಂದ್ರೆ ಸಿಗಲಾರ್ದ ಸಪ್ಲಿಮೆಂಟ್, ಎಲ್ಲಿ ಸಿಗಂಗಿಲ್ಲ ಅದನ್ನ ನಾವು ಉಪಯೋಗ ಮಾಡೋದೇ ಸಪ್ಲಿಮೆಂಟ್. ಅದಕ್ಕೆ ಇದಕ್ಕೆ ಡೈಟರಿ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ಹೆಲ್ತ್ ಬೆನಿಫಿಟ್ಸ್ ಆಗ್ಬೇಕಾಗಿತ್ತಂತಂದ್ರೆ ಸಪ್ಲಿಮೆಂಟ್ಸ್ ಗಳು ಬಹಳಷ್ಟು ಬರ್ತವೆ. ಎಸ್, ಪ್ರಿವೆಂಟ್ ದ ಕ್ಯಾನ್ಸರ್. ನೋಡ್ರಿ ಇದ್ರ ಲಾಭ ಎಷ್ಟದ ನೀವು ನೋಡ್ಕೊತ ಹೋಗ್ಬೇಡ್ರಿ. ಪ್ರಿವೆಂಟ್ ದ ಕ್ಯಾನ್ಸರ್, ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡ್ತಾವ. ಯಾರಿಗೆಲ್ಲ ಗೊತ್ತಿದೆ? ಎಸ್, some experts have
hypothesized the multivitamins uses the might reduce the cancer risk to improve the cancer outcomes. Note. Possibly because the certain nutrients, multivitamins, minerals might inhibit and chronologies the tumor progression. ಈ ಟ್ಯೂಮರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಅಲ್ಸರ್ ಆಗಿರ್ಬೋದು, ಏನು ಇವು ಸಮಸ್ಯೆಗಳದಾವ. ಅದೇ ಕ್ಯಾನ್ಸರ್ ಸೆಲ್ಸ್ ನಿನ್ನೆ ಹೇಳ್ತಾ ಇದ್ದೆ ಸರ್, ಎಷ್ಟು ಡೇಂಜರಸ್ ಅಂದ್ರ ರಕ್ತ ಬೀಜಾಸುರ ಇದ್ದಂಗ. ರಕ್ತ ಬೀಜಾಸುರ, ಒಂದ್ ರಕ್ತ ಬಿತ್ತಂತಂದ್ರ ಸಾವಿರಾರು ಬೀಜಗಳು ಹುಟ್ಟತಾವೆ. ಅದಕ್ಕೆ ರಕ್ತ ಬೀಜಾಸುರ ಅಂತ ಅದಕ್ಕೆ ಹೇಳ್ತಾರೆ. ಬೀಜ ಅಸುರ. ಒಂದು ಕ್ಯಾನ್ಸರ್ ಸೆಲ್ಸ್ ಏನ್ ಮಾಡ್ತೈತಂದ್ರ ಲಕ್ಷಾನುಗಟ್ಲೆ ಕ್ಯಾನ್ಸರ್ ಸೆಲ್ಸ್ಗಳನ್ನ ಹುಟ್ಟಾಕಿ ಬಿಡ್ತದ. ಅದಕ್ಕೆ ರಕ್ತ ಬೀಜಾಸುರ ಅಂತ ಕರಿತೀವಿ. ಒಂದ್ ರಕ್ತ ಬಿತ್ತು ಅಂತಂದ್ರೆ ಸಾವಿರಾರು ಮಂದಿ ಅಸುರರು ಹುಟ್ಕೋತಾರೆ. ಅಸುರ ಅಂತಂತಂದ್ರೆ ರಾಕ್ಷಸ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಕ್ಯಾನ್ಸರ್. ಅದಕ್ಕೆ ಕ್ಯಾನ್ಸರ್ ಬಂದವ್ರು ಬಹಳ ದಿವಸ ಬದುಕಂಗಿಲ್ಲ. ಎಸ್, ಹೌದ್ರಿ. ಅದಕ್ಕೆ ಮಲ್ಟಿವಿಟಮಿನ್ಸ್ ಏನ್ ಮಾಡ್ತೈತೆ ಅಂತಂದ್ರೆ ಕ್ಯಾನ್ಸರ್ ರಿಸ್ಕ್ ಕಡಿಮೆಗೊಳಿಸ್ತೈತೆ ಅಂತಂದ್ರೆ ನಿಜವಾಗಿ ಅದ್ಭುತ, ಅತ್ಯದ್ಭುತ. ಬಹಳಷ್ಟು ಮಂದಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರ್ತದೆ, ಪ್ರೋಸ್ಟೇಟ್ ಕ್ಯಾನ್ಸರ್ ಬರ್ತದೆ, ಕೊಲೋನಿಯಲ್ ಕ್ಯಾನ್ಸರ್ ಬರ್ತವೆ. ಎಂಥ ಅವೆಲ್ಲವುಗಳು ಏನ್ ಮಾಡ್ತೇವೆ ಅಂತಂದ್ರೆ ನಮ್ಮ ಡೆತ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಯಾನ್ಸರ್. ಅದಕ್ಕೆ ಒಂದ್ಸಲ ಕ್ಯಾನ್ಸರ್ ಬಂತು ಅಂತಂದ್ರೆ ಇನ್ನ ಪ್ರಿಲಿಮಿನರಿ ಸ್ಟೇಜ್ನಾಗಿದ್ರೆ ಮಾತ್ರ ಅದನ್ನ ನಾವು ಕ್ಯೂರ್ ಮಾಡ್ಬೋದು. ಹೈ ಸ್ಟೇಜಿಗೆ ಹೋತಂತಾರೆ ಇಟ್ ನಾಟ್ ಪಾಸಿಬಲ್. ಅಲ್ಟಿಮೇಟ್ ಲಾಸ್ಟ್ ಮುಗ್ದೈತಿರಿ ಸರ್, ಇವ್ನ ಏನು ತಲೆ ಕೆರ್ಸ್ಕೊಬೇಡ್ರಿ, ಓದ್ಬಿಡ್ರಿ ಅಂತ ಹೇಳ್ತಾರೆ ಡಾಕ್ಟರ್ಸ್ ಹೇಳ್ತಾರೆ. ಅದಕ್ಕೆ ಹೇಳೋದು ಅದನ್ನು ನಿವಾರಣೆ ಮಾಡ್ತಕ್ಕಂಥ ನಿಯಂತ್ರಿಸ್ತಕ್ಕಂಥ ಶಕ್ತಿ ಅದಕ್ಕೈತೆ ಅಂತಂದ್ರೆ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಟ್ಯಾಬ್ಲೆಟ್ ಗೆ. ಓಕೆ ಫೈನ್. ಯಾಕೆ ಅದು ಹೇಳಕತ್ತೀನಿ ಅಂತಂದ್ರ ಇದನ್ನ ಅರ್ಥೈಸ್ಕೋಬೇಕಾಗಿದೆ. ನಾವು ಬಹಳಷ್ಟು ಏನ್ ಮಾಡ್ತೀವಿ ಅಂತಂದ್ರೆ ಇದ್ರ ಐತಿ ಉಪಯೋಗ ತಗೋತಾ ಇಲ್ಲ. ಎಸ್, ಇನ್ನು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಕರೀತಿ, ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು. ಬಹಳಷ್ಟು ಎಕ್ಸ್ಪರ್ಟ್ಸ್ ಏನ್ ಮಾಡಿದಾರೆ ಅಂತಂದ್ರೆ ಊಹೆ ಮಾಡಿದ್ದಾರೆ, ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. CVD ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅನ್ನ ಇದು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಇದಕ್ಕಿದೆ. BP ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಆನಂತರ ಏನು ವೆಸ್ಕ್ಯುಲರ್ ಫಂಕ್ಷನ್ ಆಗಿರ್ಬೋದು, ಉಸಿರಾಟ ಕ್ರಿಯೆಗಳಾಗಲಾರ್ದೆ ಇರ್ಬೋದು, ಇಂಥವು ಏನೆಲ್ಲವನ್ನ ನಿವಾರಿಸ್ತಕ್ಕಂಥ ಶಕ್ತಿ ಒಟ್ಟಾರೆಯಾಗಿ ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಎದಕ್ಕೈತಿ ಅಂದ್ರೆ ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಟ್ಯಾಬ್ಲೆಟ್ ಐತಿ. ಅದನ್ನ ಉಪಯೋಗ ಮಾಡ್ಬೇಕು ಅಷ್ಟೇ. ಎಸ್, ಓಕೆ. ಇನ್ನ ಮಸ್ಕ್ಯುಲರ್ ಡಿಸ್ಗ್ರೇಡೇಷನ್ ಅಥವಾ ಡಿಜೆನರೇಷನ್. ಎಸ್, ಈಗ ಬಹಳಷ್ಟು ಏಜ್ ರಿಲೇಟೆಡ್ ಡಿಜೆನರೇಷನ್ ಆಗ್ತದ, ಮಸ್ಕ್ಯುಲರ್ ಡಿಜೆನರೇಷನ್ಸ್. ಯಾಕಂದ್ರೆ ಅನೇಕ ಈ ಡೆಫಿಷಿಯನ್ಸಿಯಿಂದಾಗಿ ಈ ಮಸಲ್ದ ಡಿಜೆನರೇಷನ್ ಆಗ್ಲಿಕ್ಕೆ ಪ್ರಾರಂಭ. ಅದಕ್ಕಾಗಿ ಈ ಮಸಲ್ ತೊಂದರೆ ಆಗಬಾರ್ದು ಅಂತಂತಂದ್ರೆ ಮಲ್ಟಿವಿಟಮಿನ್ಸ್ ಏನ್ ಕೊಡ್ಬೇಕಂತ ಕೊಟ್ರೆ ಎಲ್ಲವೂ ಚೆನ್ನಾಗಿ ಫಂಕ್ಷನಿಂಗ್ ಮಾಡ್ತಾವ. ನಮ್ಮ ಕೈ ಕಾಲು ಮಸಲ್ಗಳು ಏನ ಇಲ್ಲ ಅಂತಂತಂದ್ರೆ ಅವು ಅವನತಿಯತ್ತ ಹೋಗ್ಲಿಕ್ಕೆ ಪ್ರಾರಂಭ. ಡಿಜೆನರೇಷನ್ ಅಂತಂತಂದ್ರ ಸಣ್ಣಾಗಿ ಏನ್ ಮಾಡ್ತಾವ ಅಂದ್ರೆ ಅವನತಿಯನ್ನು ಹೊರಲಿಕ್ಕೆ ಪ್ರಾರಂಭ ಮಾಡ್ತಾವ. ಎಸ್, ಓಕೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಮಲ್ಟಿವಿಟಮಿನ್ಸ್ ಮಿನರಲ್ಸ್ ಪ್ರೆಗ್ನೆನ್ಸಿ, ಗರ್ಭಾವಸ್ಥೆಗೆ ಬಹಳಷ್ಟು ಅತ್ಯವಶ್ಯವಾಗಿ ಬೇಕಾದಂತ. ಹೆಣ್ಮಕ್ಳು ಇದನ್ನ ಬಹಳಷ್ಟು ಅರ್ಥೈಸ್ಕೋಬೇಕು. ಯಾಕೆಂತಂದ್ರೆ ಪ್ರೆಗ್ನೆನ್ಸಿ ಅಂಡ್ ಬರ್ತ್ ಔಟ್ಕಮ್ಸ್, ಮಗು ಪ್ರೆಗ್ನೆನ್ಸಿ ಆಗ್ಬೇಕಂತಂದ್ರೆ ವಿಟಮಿನ್ಸ್ ಮಿನರಲ್ಸ್ ಅವಶ್ಯಕತೆ ಐತಿ. ಜೊತೆಗೆ ಮಗು ಚೆನ್ನಾಗಿ ಹೊರಬರ್ಬೇಕು, ಹುಟ್ಟಿ ಅದು ಭೂಮಿಯನ್ನ ಏನು ಸ್ಪರ್ಶ ಮಾಡ್ಬೇಕಂತಂದ್ರೆ ಈ ಮಲ್ಟಿವಿಟಮಿನ್ಸ್ ಪಾತ್ರ ಬಹಳಷ್ಟು ಮುಖ್ಯ. ಅದಕ್ಕೆ ಡೈಟರಿ ಸಪ್ಲಿಮೆಂಟ್ಸ್ ಆರ್ ಕಾಮನ್ಲಿ ಟೇಕನ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ. ಅದಕ್ಕೆ ಆ ಟೈಮ್ ನೋಡೋ ಡಾಕ್ಟರ್ಸ್ ವೈದ್ಯರು ಏನ್ ಮಾಡ್ತಾರ ಅಂತಂತಂದ್ರೆ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂತಹ ಈ ಡೈಟರಿ ಸಪ್ಲಿಮೆಂಟ್ ಗಳನ್ನ ಕೊಡ್ತಾರೆ. ಅದಕ್ಕೆ ದೀಸ್ ಆರ್ ದ ಕೀ ನ್ಯೂಟ್ರಿಯೆಂಟ್ಸ್. ಯಾವ ಪ್ರೆಗ್ನೆನ್ಸಿ ಅವ್ರಿಗೆ ಇವು ಎರಡು ಕೀ ನ್ಯೂಟ್ರಿಯೆಂಟ್ಸ್, ಐರನ್, ಫಾಲಿಕ್ ಆಸಿಡ್. ಐರನ್ ಮತ್ತು ಫಾಲಿಕ್ ಆಸಿಡ್ ಅತ್ಯವಶ್ಯವಾಗಿ
ಪ್ರೆಗ್ನೆನ್ಸಿ ಅವರಿಗೆ ಕೊಡ್ತಾರೆ. ನಾವ್ ಹೇಳಕತ್ತಿಲ್ಲ, ಎಕ್ಸ್ಪರ್ಟ್ಸ್. ಎಸ್. ಹೆಲ್ದಿ ಬರ್ತ್ ಆಗ್ಬೇಕಾಗಿತ್ತಂದ್ರೆ, ಮಗು ಚೆನ್ನಾಗಿ ಹುಟ್ಟಬೇಕಾಗಿತ್ತಂತಂದ್ರೆ ಇವ್ನು ಕೊಡ್ಬೇಕು ಕ್ಯಾಲ್ಸಿಯಮ್ಮು, ಐರನ್, ಫಾಲಿಕ್ ಆಸಿಡ್. ಹೌದು. ಇಂಜೆಕ್ಷನ್ ಮಾಡಿಸ್ತಾರ ನೋಡ್ರಿ. ಏನಂತ, ದ ಪ್ರೆಗ್ನೆಂಟ್ ಪೀಪಲ್ ಟೇಕ್ ಡೈಲಿ ಪೆರಿಟ್ರಿಯಲ್ ವಿಟಮಿನ್ಸ್. ಅವ್ರಿಗೆ ಅತ್ಯವಶ್ಯವಾಗಿ ಬೇಕಾದಂತಹ ವಿಟಮಿನ್ ಗಳನ್ನು ನಾವು ಕೊಡಬೇಕಂತ ರೆಕಮೆಂಡೇಶನ್ ಮಾಡ್ತಾರೆ ಗೈನಕಾಲಜಿಸ್ಟ್, ಸ್ತ್ರೀ ರೋಗ ತಜ್ಞರು. ಎಸ್. ಅದಕ್ಕೆ ಪ್ರೆಗ್ನೆಂಟ್ ಪೀಪಲ್ ಡೈಲಿ ಅವ್ರ ಏನ್ ಮಾಡ್ಬೇಕಂತಾರೆ, ಮಲ್ಟಿ ವಿಟಮಿನ್ಸ್ ಅದ ಅವಶ್ಯಕತೆ ಐತಿ. ಯಾವ ಮಲ್ಟಿ ವಿಟಮಿನ್ಯಾಗ ವಿಟಮಿನ್ ಡಿ ಆಗಿರ್ಬೋದು, ಫಾಲಿಕ್ ಆಸಿಡ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಅಯೋಡೈನ್ ಆಗಿರ್ಬೋದು, ಇನ್ನೂ ಅನೇಕ ರೀತಿಯಾಗಿಂತಹ ಕೆಲವು ಅದ ನೋಡ್ಬೋದು. ಐರನ್, ವಿಟಮಿನ್ ಬಿ12 ಅಂಡ್ ಅದರ್ ನ್ಯೂಟ್ರಿಯೆಂಟ್ಸ್ ಒಂದೇ ಅಲ್ಲ, ಎಲ್ಲ. ಕ್ಲೋರೈನ್ ಅಂಡ್ ಅಯೋಡೈನ್, EPA, DHA. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಸಜೆಸ್ಟ್ ಮಾಡ್ತೈತೆ ಅಂದ್ರೆ, ಐರನ್ ಅಂಡ್ ಫಾಲಿಕ್ ಆಸಿಡ್ಸ್ ಆರ್ ಸಪ್ಲಿಮೆಂಟ್ಸ್ ಫಾರ್ ದ ಪ್ರೆಗ್ನೆನ್ಸಿ. ಕಂಪಲ್ಸರಿ ಕೊಡ್ಬೇಕಂತ ಐತಿ. ಅದಕ್ಕ ಐರನ್ ಮತ್ತು ಫಾಲಿಕ್ ಆಸಿಡ್ ಅನ್ನ ಕಂಪಲ್ಸರಿ ಏನ್ ಮಾಡ್ತಾರ ಅಂತಂದ್ರ ಸಜೆಸ್ಟ್ ಮಾಡ್ತಾರೆ. ಎಸ್. ಇವೆಲ್ಲವೂ ಕೂಡ ನಮ್ಮ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್ ಟ್ಯಾಬ್ಲೆಟ್ಸ್ ಒಳಗೆ ಅದಾವ. ನಿಜವಾಗಿ ನಾವು ಬಹಳಷ್ಟು ಭಾಗ್ಯಶಾಲಿಗಳು. ಓಕೆ. ಮಲ್ಟಿ ವಿಟಮಿನ್ಸ್ ಮಲ್ಟಿಪಲ್ ಔಟ್ಕಮ್ಸ್ ಇದು ಅಷ್ಟೇ ಅಲ್ಲ, ನೀವು ಅನೇಕ ಅದಾವ ಅಂತ ಹೇಳಿದ್ನ. ಕ್ಯಾನ್ಸರ್, ಹಾರ್ಟ್ ಡಿಸೀಸಸ್, ಆಸ್ಟಿಯೋಪೊರೋಸಿಸ್, ಪಲ್ಮನರಿ ಡಿಸೀಸಸ್, ಅನಂತರ ಡೆತ್ ಆಗಿರ್ಬೋದು. ಇಂಥವನ್ನೆಲ್ಲ ಹೊರಗೆ ಬರ್ಬೇಕಾತಂತಂದ್ರೆ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್ ಉಪಯೋಗ ಮಾಡ್ಬೇಕು. ಅಂದಾಗ ಈ ಮಲ್ಟಿಪಲ್ ಔಟ್ಕಮ್ಸ್ ಆಗತ್ತೆ. ಇವನ್ ಯಾವ ಥರದಿಂದ ಎಲ್ಲ ನಾವು ಹೊರಗೆ ಬರ್ತೀವಿ. ಅದಕ್ಕೆ ನಮ್ಮ ಮಂದಿ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡಕತ್ತಾರ ಸರ್, ಭಾಳ ಚಂದಾಗ್ಯವ್ರಿ. ಈಗ ಸ್ಕಿನ್ ಚಂದಾಗೈತ್ರಿ. ಮನಗ ಅದನ್ನ ಮೊದಲು ನನಗೆ ಹಿಂಗ್ ಪ್ರಾಬ್ಲಮ್ ಆಕೈತ್ರಿ, ಉಸಿರಾಡ್ಸಕ್ಕಾಕಿದ್ದಿಲ್ರಿ. ಈಗ ಆರಾಮ್ ಉಸಿರಾಡಿಸ್ತೇನ್ರಿ. 10 ಕಿಲೋಮೀಟರ್ ಹೋಗಿ ಬರ್ತೇನ್ರಿ, 2 ಕಿಲೋಮೀಟರ್ ಹೋಗಿ ಬರ್ತೇನ್ರಿ. ಯಾಕ? ಎಸ್. ಇದನ್ನೊಂದು ಗಮನದಲ್ಲಿ ಇಟ್ಕೊಬೇಡ್ರಿ. ಯಾರು 40 ಕ್ರಾಸ್ ಆಗ್ತಾರೆ, ದೇ ಮಸ್ಟ್ ಯೂಸ್ ದ ಮಲ್ಟಿ ವಿಟಮಿನ್ಸ್. 40 ಮಟ್ಟ ಅಷ್ಟ ನಮ್ದು ಏನಿರ್ತೈತಿ ಅಂದ್ರ ಪವರ್ ಇರ್ತೈತಿ. 40 ಆತಂತಂದ್ರ ಪವರ್ ಡಿಕ್ರೀಸ್ ಆಗಕ್ ಚಾಲು ಮಾಡ್ತೈತಿ. 60 ಆತಂದ್ರ ಮುಗದ ಹೋತ್. ಎಸ್. ಏಜ್ ಆಫ್ಟರ್ 50 ನೀಡ್ ದ ಮಲ್ಟಿ ವಿಟಮಿನ್ಸ್. ಯಾರಿಗೆ 40 ವಯಸ್ಸಾಗ್ಯಾವ ಕಂಪಲ್ಸರಿ ಬೇಕ, ದಿನಂಪ್ರತಿ ಬೇಕ. ಇಲ್ಲ ಅಂತಂದ್ರೆ ಕೆಲಸ ಮಾಡೋದಿಲ್ಲ. ಅದಕ್ಕೆ ಇದ್ರೊಳಗೆ ಏನದಾವ ಎಲ್ಲಾನು ನಾವು ಉಪಯೋಗ ಮಾಡಕ ಪ್ರಯತ್ನ ಮಾಡ್ರಿ. ಓಕೆ. ಇದಕ್ಕೊಂದು ಬಿಗ್ ಕ್ಲಾಪ್ ಮಾಡ್ಬೇಡ್ರಿ. ಎಸ್. ಈ ಮಲ್ಟಿ ವಿಟಮಿನ್ ಮಿನರಲ್ಸ್ ಟ್ಯಾಬ್ಲೆಟ್, ಮೇಲಿನ್ ಮಲ್ಟಿ ವಿಟಮಿನ್ ಮಿನರಲ್ಸ್ ಸಪ್ಲಿಮೆಂಟ್, ಇದ್ರೊಳಗೆ 32 ಅವಶ್ಯವಾಗಿರ್ತಕ್ಕಂಥ ವಿಟಮಿನ್ಸ್ ಮಿನರಲ್ಸ್ ಗಳಿರ್ತಕ್ಕಂಥ ಒಂದು ಅದ್ಭುತವಾದಂತ ಪ್ರಾಡಕ್ಟ್. ಅದು ನಮ್ಮ ಭಾರತೀಯರಿಗೋಸ್ಕರ ರೆಡಿ ಮಾಡಿದಂತ ಒಂದು ಅದ್ಭುತ ಪ್ರಾಡಕ್ಟ್. ಏನ್ ಕೆಲಸ ಮಾಡ್ತದೆ ಈಗೆಲ್ಲ ಹೇಳ್ಬಿಟ್ಟಿದೀನಿ. ನಾ ಏನ್ ಹೇಳೋ ಅವಶ್ಯಕತೆ ಇಲ್ಲ. ದೇಹವನ್ನ ಬಲಿಷ್ಠಗೊಳಿಸ್ತದೆ, ದೇಹದ ತೂಕ ನಿರ್ವಹಣೆ ಮಾಡ್ಲಿಕ್ಕೆ ಬರ್ತದೆ, ಆಂಟಿ ಆಕ್ಸಿಡೆಂಟ್ ಗಳನ್ನ ಪ್ರೊವೈಡ್ ಮಾಡ್ತದೆ. ಒಟ್ಟಾರೆಯಾಗಿ ಆರೋಗ್ಯವಾಗಿರ್ಲಿಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥ ಒಂದು ಅದ್ಭುತ ಪ್ರಾಡಕ್ಟ್ ಅಂತಂದ್ರ ಮೇಲಿನ್ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್ ಹೆರ್ಬಲ್ ಟ್ಯಾಬ್ಲೆಟ್. ಓಕೆ. ಇದರೊಳಗೆ ಏನದಾವ ಅಂತಂದ್ರೆ ಎಸೆನ್ಷಿಯಲ್ ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್, ಸಪೋರ್ಟ್ ಯುವರ್ ಇಮ್ಯೂನ್ ಸಿಸ್ಟಮ್ ಬೇಕಾದಂತ ಎಲ್ಲವೂ ಕೂಡ ಇದರಲ್ಲಿದೆ. ಎಸ್. ಇಲ್ಲಿ ಏನದ ನೋಡ್ರಿ, ಇದ್ರೊಳಗೆ ಇವು ಎಲ್ಲ ಅದಾವ. ಯಾವ? ಎಲಾರ್ಜಿನೈನ್, ಮೆಥನೈನ್, ಬಯೋಟಿನ್, ವಿಟಮಿನ್ K1, ವಿಟಮಿನ್ D3. ಎಷ್ಟದ ನೋಡ್ರಿ, ಎಲ್ಲ ಅದಾವ. ಅದ್ರೊಳಗೆ ಲಿಸ್ಟ್ ಬಹಳಷ್ಟು ಐತದ. ಹೇಳಕತ್ತೀವಿ ಅಂತಂದ್ರೆ ಮತ್ತೊಂದು ದೊಡ್ಡ ಚಾಟ ಬರ್ತದ. ಎಸ್. ಇವೆಲ್ಲ ಅದಾವ. ಈ ವಿಟಮಿನ್ ಇಲ್ಲ ಅಂತೆಲ್ಲ, ಎಸೆನ್ಸಿಯಲ್ ಆಗಿರ್ತಕ್ಕಂಥ 32 ವಿಟಮಿನ್ಸ್ ಮಿನರಲ್ಸ್ ಗಳ ಒಂದ ಅದ್ಭುತ ಪ್ರಾಡಕ್ಟ್ ಯಾವುದು ಅಂತಂದ್ರೆ ಮೆಲಿನ್ ನ್ಯೂಟ್ರಿಕೇರ್ ಮಲ್ಟಿ ವಿಟಮಿನ್ಸ್ ಅಂಡ್ ಹೆರ್ಬಲ್ ಟ್ಯಾಬ್ಲೆಟ್. ಎಸ್. ಅದಕ್ಕೆ ಹೇಳಿದೆ ನಾನು, ಇದ್ರೊಳಗೆ 32 ಎಸೆನ್ಷಿಯಲ್ ವಿಟಮಿನ್ಸ್ ಮಿನರಲ್ಸ್ ಅದಾವ ಅಂತ ಹೇಳಿ. ಎಸ್. ಇದನ್ನ ಹೆಂಗ್ ಉಪಯೋಗ ಮಾಡ್ಬೇಕು? ದಿನಕ್ಕೆ 2 ಸಾರಿ ಊಟದ ಜೊತೆಗೆ ಅಥವಾ ಊಟ ಆದ ನಂತರ 100 ವರ್ಷಗಳ ಕಾಲ ಶತಾಯುಷಿಗಳಾಗಿ ನಾವು ಬದುಕಬೇಕು. ನಿರಂತರವಾಗಿರ್ಬೇಕು ಮತ್ತೆ. ಎಸ್. ಥ್ಯಾಂಕ್ ಯು. ಓಕೆ. ಇದು ಇಲ್ಲಿವರೆಗೆ ಮಲ್ಟಿ ವಿಟಮಿನ್ಸ್ ಮಿನರಲ್ಸ್ ಹೆರ್ಬಲ್ ಟ್ಯಾಬ್ಲೆಟ್